ಅತ್ಯುದ್ರಿಕ್ತವಿದೋಷ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ಸ್ಥಾನ ನಿರೋಧನಿತ್ಯನಿಯತಿ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಅಂತ ಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ನಿತ್ಯಂ ಸದೋಪಾಸ್ಮಹೇ. ತದೋಪಾಸ್ಮಹೇ. ಸರಿ, 334ನೇ ಪುಟದಲ್ಲಿ ಪಾಠ ನಡೀತಾ ಇದೆ. ಅದರಲ್ಲಿ ಹೇಳುವಾಗ ವಿಶೇಷವಾಗಿ ಪರಭಾಷ್ಯಕಾರರ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಆ ಭಾಷ್ಯದಲ್ಲಿ ಬಂದ ವಿಚಾರಗಳೇನಿವೆ ಅಂದ್ರೆ, ಇಲ್ಲಿ ಜಡ ಏನಿರ್ತದ ಆ ಜಡವಾಗಿರುವಂತಹ ರಕ್ತವರ್ಣ, ಕೃಷ್ಣವರ್ಣ ಅಥವಾ ಸೂರ್ಯ ಮಂಡಲ, ಇವುಗಳ ಉಪಾಸನೆಯಿಂದಲೇನೆ ನಾವು ಫಲವನ್ನ ಪಡಿತೇವೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ಅದರ ಆ ಅಭಿಪ್ರಾಯ ಹೇಗೆ ಪೂರ್ವೋತ್ತರ ವಾಕ್ಯಗಳಿಗೆ ವಿರುದ್ಧವಾಗ್ತದೆ. ಯಾಕಂದ್ರೆ ಉತ್ತರ ವಾಕ್ಯದಲ್ಲಿ ಈ ವಿದ್ಯೆಯನ್ನ ಯಾರು ಯಾರಿಗೆ ಉಪದೇಶ ಮಾಡಿದ್ರು ಅಂತ ಹೇಳುವಾಗ, ಹಿರಿಯ ಮಗನಿಗೆ ಇಂಥವರು ಉಪದೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮವಿದ್ಯಾ ಬರೀ ಉಪದೇಶ ಮಾಡಿದ್ರಲ್ಲ, ಈ ಮಧುವಿದ್ಯಾ ಅಂತ ಅನ್ನುವುದು ಬ್ರಹ್ಮವಿದ್ಯಾ ಅಂತ ಕರೆಸಿಕೊಂಡಿದೆ. ಆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ಇದು ಜಡವಾದ ವಸ್ತುವನ್ನ ತಿಳಿಸುವ ವಿದ್ಯೆ ಆಗಲಾರದು, ಇದು ಚೇತನ ವಿದ್ಯೆಯೇ ಆಗಬೇಕು. ಯಾಕಂದ್ರೆ ಬ್ರಹ್ಮವಿದ್ಯಾ ಅಂತ ಕರೆದು ಅದನ್ನ ಜಡವಿದ್ಯಾ ಅಂತ ಹೇಳುವುದಾದ್ರೆ ಇದು ಹೊಂದಾಣಿಕೆ ಆಗದ ಮಾತು. ಕಲ್ಪನಾ ಬಂತ ಹೇಳಿದ್ದೇನೆ ಅಂತ ಹೇಳಿ ನಿನ್ನೆ ಅದು ಎಲ್ಲದ ಏನ್ ಪೇಜ್ ನಂಬರ್ ಎಲ್ಲ ಹೇಳಿದ್ದೆ ನಾನು. ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಅಂತ ವಾಕ್ಯ. ಅದಾದ ಮೇಲೆ ಯಾವ ಉಪಾಸನೆಯನ್ನ ಮಾಡುವುದರಿಂದಾಗಿ ವಸು ಪದವಿಯನ್ನು, ಆಮೇಲೆ ರುದ್ರ ಪದವಿಯನ್ನು, ಅದಾದ ಮೇಲೆ ಬ್ರಹ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅಂಥ ಉಪಾಸನ ಅಂದ್ರ ಜಡವಾದ ವಸ್ತು ಇವುಗಳನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮೂರನೆಯದ್ದು, ಈ ವಿದ್ಯೆಯನ್ನ ಉಪಾಸನೆ ಮಾಡಿದ ಮೇಲೆ ಮೋಕ್ಷವನ್ನ ಪಡಿತಾನ. ಆ ಮೋಕ್ಷದ ಪರಿಚಯ ಮಾಡುವಾಗ ಎಲ್ಲಿ ಸೂರ್ಯೋದಯವೂ ಇಲ್ಲ, ಎಲ್ಲಿ ಸೂರ್ಯಾಸ್ತವೂ ಇಲ್ಲ, ಸದಾ ಸೂರ್ಯನಿರುತ್ತಾನೋ ಅಂತಹ ಸ್ಥಳ ಅಂತ ಇಷ್ಟೆಲ್ಲ ಹೇಳಿದ್ದರಿಂದ ಇದು ಅಚೇತೋಪಾಸನ ಆಗಲಾರದು, ಅಚೇತನ ಉಪಾಸನ ಅಲ್ಲ, ಚೇತನೋಪಾಸನೆಯೇ ಆಗಬೇಕು ಅಂತ ತಿಳಿಸಿಕೊಟ್ರು. ಇದಾದ ಮೇಲೆ ಯಶಃ ವೀರ್ಯವನ್ನಂ ಇವೆಲ್ಲವೂ ಹೆಸರು ಯಾರದು ಅಂತ ಕೇಳಿದ್ರೆ ಭಗವಂತನದ್ದು ಅಂತ ಪ್ರಾರಂಭ ಆಯಿತು. ಪರಮ ಸುಂದರವಾದ ವ್ಯಾಖ್ಯಾನ ನಮ್ಮ ಆಚಾರ್ಯದು. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ವೇದ ವ್ಯಾಖ್ಯಾನಕಾರರು ಕೂಡ ಯಶಃ, ತೇಜಃ, ಇಂದ್ರಿಯ ವೀರ್ಯ ಅನ್ನಾದ್ಯ ಸತ್ವಂ ಅನ್ನುವಂತಹ ಶಬ್ದಗಳಿಗೆ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥವನ್ನ ಹೇಳುತ್ತಾರೆ. ಯಶಸ್ಸು ಕೀರ್ತಿ, ಆಮೇಲೆ ತೇಜಃ ವರ್ಚಸ್ಸು, ಇಂದ್ರಿಯ ಪಾಠವತೆ, ವೀರ್ಯ ದೇಹಬಲ, ಅನ್ನಾದಿಗಳು ಅಂದ್ರೆ ದೇಹ ಪೋಷಣೆಗೆ ಸಿಗುವಂತಹ ಅನ್ನಾದಿಗಳು ಅಂತ ಅರ್ಥ ಹೇಳುತ್ತಾರೆ ಹೊರತಾಗಿ ಈ ಶಬ್ದಗಳಿಗೆ ಭಗವತ್ಪರವಾದ ಅರ್ಥವನ್ನ ಹೇಳುವುದಿಲ್ಲ. ಶ್ರೀಮದಾಚಾರ್ಯರು ಇಷ್ಟೂ ಶಬ್ದಗಳಿಗೂ ಭಗವತ್ಪರವಾದ ಅರ್ಥ ಹೇಳುತ್ತಾರೆ, ಸ್ವಂತ ವಾಕ್ಯದಲ್ಲ, ವೇದವಾಕ್ಯಗಳು ಪುರಾಣ ವಾಕ್ಯದಲ್ಲೇ ಹೇಳುತ್ತಾರೆ. ಯಶಃ ಅಂತನ್ನುವುದು ದೇವರ ಹೆಸರು ಅನ್ನುವುದಕ್ಕೆ ಆಚಾರ್ಯರು ಪ್ರಮಾಣ ಕೊಡ್ಲಿಕ್ಕೆತ್ತಾರೆ. ಏನಂತ ಕೊಟ್ರು? ತಸ್ಯ ನಾಮ ಮಹದ್ಯಶಾಗ. ದೇವರ ಹೆಸರು ಏನದಪ್ಪ? ತಸ್ಯ ನಾಮ, ಆ ಭಗವಂತನ ಹೆಸರು ಮಹದ್ಯಶಃ, ಮಹತ್ಯಶಃ ಅಂತ ಇದೆ. ಮಹತ್ಯಶಃ ಅಂದ್ರೆ ಇಷ್ಟು ದೊಡ್ಡ ಹೆಸರು ದೇವರದ್ದು ಅಂದ್ರೆ ಆಶ್ಚರ್ಯ ಆಗ್ತದೆ. ಇಂಥವರ ಬಾಯಲ್ಲಿ ದೇವರ ಹೆಸರು ಬಂದಿಲ್ಲ ಅಂತ ಇಲ್ಲ. ವಿಚಿತ್ರ ಏನ್ ಗೊತ್ತೇನು? ದೇವರನ್ನು ಒಪ್ಪದೇ ಇರೋರ್ನೂ ದೇವರು ಹೇಳ್ತಿರ್ತಾರೆ, ದೇವರನ್ನು ಒಪ್ಪವನೂ ದೇವರನ್ನ ಹೇಳ್ತಾನೆ. ಒಪ್ಪದೇ ಇರೋರು ಹೇಳೋದು, ಒಪ್ಪೋರು ಹೇಳೋದು ಅಂದ್ಮೇಲೆ ಎಂತಹ ದೊಡ್ಡ ಯಶಸ್ಸು ಇರ್ಬೇಕು ಹೇಳ್ರಿ ನೋಡಂತ. ಒಪ್ಪದೇ ಇರುವಂಥವನು ಒಪ್ಪಂಗಿಲ್ಲ ಅಂತ ಹೇಳಿ ಹೇಳ್ತಾನ, ಒಪ್ಪವನು ಒಪ್ಪತೀನಿ ಅನ್ನೋದಕ್ಕೆ ಹೇಳ್ತಾನವ. ತಸ್ಯ ನಾಮ ಮಹದ್ಯಶಾಗ. ವಿಚಿತ್ರ ಏನು ಅಂತಂದ್ರೆ, ಯಾರು ದೇವರನ್ನ ಒಪ್ಪಂಗಿಲ್ಲಲ್ಲ ಅವರೇ ದೇವರನ್ನ ಹೆಚ್ಚು ನೆನೆಸ್ತಾರೆ. ನಾಸ್ತಿಕರು ಯಾರು ದೇವರನ್ನ ಒಪ್ತಾರಲ್ಲ ಅವರೇ ದೇವರನ್ನ ಕಡಿಮೆ ನೆನೆಸ್ತಾರೆ.
ವಿಚಿತ್ರ ಏನಿದು, ಇದು ಬಹಳ ವಿಚಿತ್ರ. ಯಾಕಂದ್ರೆ ಅವ ದೇವ್ರನ್ನ ಒಪ್ಪಂಗಿಲ್ಲ ಅಂತ ಪ್ರತಿ ಕ್ಷಣಕ್ಕೆ ಸಾಧನ ಮಾಡ್ಲಿಕ್ಕೆ ಅವ ದೇವರಿದ್ದಾನಲ್ಲ, ಅವ ಇಲ್ಲ, ಅವ ದೇವ್ರನು ಇಲ್ಲ, ಹಂಗ ಅವ್ನು ಪ್ರತಿ ಸರ್ತಿ ಹೇಳ್ಬೇಕು ಅವ ದೇವ್ರು ದೇವ್ರು ನೆನೆಸ್ಬೇಕು. ಇವ ದೇವ್ರ ಒಪ್ಕೊಂಡು ಒಂದ್ಸಲ ದೇವ್ರ ಹೆಸರು ಹೇಳಿ ತನ್ನ ಕೆಲಸ ಮಾಡ್ಕೊತ ಹೋಗ್ಬಿಡ್ತಾನೆ. ಈ ಆಸ್ತಿಕ ನಾಸ್ತಿಕ ಎಂಬ ವಿರುದ್ಧ ಧ್ರುವಗಳೇನವ, ಈ ವಿರುದ್ಧ ಮುಖಗಳೇನವ, ಇಬ್ರೂ ಸತ್ಯಕ್ಕೆ ದೇವರ ಹೆಸರು ಹೇಳ್ಬೇಕಾದ್ರೆ ತಸ್ಯ ನಾಮ ಹದ್ಯಶಾಖ, ದೊಡ್ಡ ಕೀರ್ತಿ ದೇವರದ್ದು. ಭಾರಿ ಆಶ್ಚರ್ಯ. ಯಾರು ವಿಷ್ಣು ದ್ವೇಷಿಗಳಿದ್ದಾರೋ, ಕಂಸ, ಜರಾಸಂಧ, ದುಶಾಸನ, ಶಕುನಿ, ಇವೆಲ್ಲರೂ ಭಗವಂತನನ್ನು ನೆನೆಸ್ತಾನೆ ಇರ್ತಾರೆ. ವಾಯುದೇವರು, ಅರ್ಜುನ, ಇಂದ್ರ, ಭೀಮಸೇನ ಅವರು ನೆನೆಸ್ತಿರ್ತಾರೆ. ಯಾರು ನೆನೆಸದೇ ಇದ್ದವರು ತಸ್ಯ ನಾಮ ಹದ್ಯಶಾಖ, ಎಲ್ಲರೂ ನೆನೆಸ್ಲೇಬೇಕಲ್ಲ, ಅದಕ್ಕೆ ಅವನ ಹೆಸರು ಅಂತ ಹೇಳಿದ್ರು. ಇನ್ನಾದ ಮೇಲೆ ಇನ್ನು ಮುಂದ ಇನ್ನೊಂದು ವಾಕ್ಯ ಕೊಡ್ತಾರ ಆಚಾರ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಅಥವಾ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ದೇವರಿಗೆ ಭಗವಾನ್, ಸಂಸ್ಕೃತದೊಳಗೆ, ಕನ್ನಡದೊಳಗೆ ಭಗವಂತ ಅಂತ ಯಾಕೆ ಕರೀತಾರೆ ಗೊತ್ತೇನ್ ನಿಮಗೆ? ಎಷ್ಟು ಚಂದ ನೋಡ್ರಿ. ದೇವರನ್ನ ನಾವು ಭಗವಂತ ಅಂತ ಕರೆಯುವ ಕಾಲಕ್ಕೇನೆ ಷಡ್ಗುಣಗಳು ಅವನಲ್ಲಿ ಇವೆ ಅಂತ ಇಟ್ಕೊಂಡು ಮಾತಾಡಲಿಕ್ಕೆ. 6 ಗುಣಗಳು ಅನ್ನುವುದಕ್ಕೆ ಪರ್ಯಾಯ ಶಬ್ದ ಯಾವುದು ಅಂದ್ರೆ ಭಗ. 6 ಗುಣ ಉಳ್ಳವನು ಅಂದ್ರೆ ಭಗವಾನ್. ಬರ್ಕೊಳ್ರಿ, 6 ಗುಣ ಉಳ್ಳವನು ಈಸ್ ಈಕ್ವಲ್ ಟು ಭಗವಾನ್. ಪುರಾಣಗಳಲ್ಲಿ 6 ಅನ್ನುವುದಕ್ಕೊಂದು ಪರ್ಯಾಯ ಶಬ್ದವನ್ನು ಹೇಳ್ತಾರ, ಭಗ ಅಂತ ಹೇಳಿದ್ದಾರೆ. ಬಹಳ ಚಂದದ. ಏನ್ ಹೇಳ್ರಿ? 6 ಎಂಬುದಕ್ಕ ಭಗ ಅಂತ ಹೇಳ್ತಾರ. ಅಲ್ರಿ, ಭಗ ಅಂದ್ರೆ 6 ಹೆಂಗ ಆಗ್ಬೇಕು ಅಂತ ಯಾರೋ ಕೇಳಿದ್ರಂತೆ ಇಂಗ್ಲಿಷ್ ಮೀಡಿಯಂನಾಗ ಓದಿದವ್ರು. ಏನ್ರಿ ತಿಳಿತಿಲ್ಲೋ ಎಲ್ಲಾರ್ಗು? ಸ್ವಲ್ಪ ಯಾರ ಕನ್ನಡ ಮೀಡಿಯಂನಾಗ ಓದಿದವ್ರು ಇದ್ರೆ ನನ್ ಜೊತೆಗೆ ಹಾಡ್ರಿ, ಟ್ಯೂನ್ ಮಾಡ್ಕೊಳ್ರಿ, ಸರಿ ಹೋಗ್ತದೆ. ಏನ್ ಹೇಳ್ರಿ? ಎಷ್ಟ್ ಚಂದ ಶಬ್ದ ನೋಡ್ರಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಇವು 6 ಏನವ, ಇವು 6 ನಾವು ಭಗ ಭಗ ಅಂತ ಕರಿತೀವಿ. ಯಾವುದು ಅಂದ್ರೆ ಸಮಗ್ರವಾದ ಐಶ್ವರ್ಯ. ಸಮಗ್ರವಾದ, ಇಲ್ಲಿ ಐಶ್ವರ್ಯ ಅನ್ನೋ ಶಬ್ದಕ್ಕ ಸಂಪತ್ತು ಅಂತ ಅರ್ಥ ಮಾಡಬಾರ್ದು, ಅನೇಕ ಸರ್ತಿ ಹೇಳಿದ್ದೀನಿ. ಪ್ರಭುತ್ವ, ಒಡೆತನ, ಈಶ್ವರ, ಸಮರ್ಥ ಅಂತ ಅರ್ಥ ಅದಕ್ಕೆ, ಸಾಮರ್ಥ್ಯ. ವೀರ್ಯ ಅಂದ್ರೆ ಪರಾಕ್ರಮ, ಯಶಸ್ಸು. ಶ್ರೀ ಅಂದ್ರೆ ಈಗ ಸಂಪತ್ತು, ಈಗ ಶ್ರೀ ಮತ್ತು ಸಂಪತ್ತು. ಆಮೇಲೆ ಜ್ಞಾನ ಮತ್ತು ವೈರಾಗ್ಯ, ಇವು 6. ಈ ಷಣ್ಣಾಂ, ಈ 6ರ ಗುಂಪಿಗೆ ನಾವೇನ್ ಕರಿತೀವಿ ಅಂದ್ರೆ ಭಗ ಭಗ ಅಂತ ಕರಿತೀವಿ. ತಿಳಿತಾ? ಇಲ್ಲಿವರೆಗೆ ಮೂಲದಾಗಿದ್ದದ್ದು. ಇನ್ನು ಮುಂದೆ ನಮ್ ಕಾರ್ಬಾರ ಏನು ಅಂದ್ರೆ 6ಕ್ಕೆ ಭಗ ಅಂತ ಹೆಂಗ್ ಬರ್ಬೇಕುಪಾ ಅಂತ ಪ್ರಶ್ನೆ. ತಿಳಿತೋದಿಲ್ಲ? ಹಿಂಗ್ ಮಾಡಂತ. ಏನ್ ಮಾಡಂತ? ಕ ಕ ಗ ಘ ಹಿಂಗ್ ಮಾಡ್ಕೋತ ಹೋಗೋಣಂತ. ಬರ್ತಾವಿಲ್ಲ ನೋಡ್ರಿ ಏನ್ರಿ ಒಂದೆರಡು ಲೆಕ್ಕ ಬಂದ್ರೆ ಸರಿ ಇಲ್ಲೇದ್ರಿ. ಇಲ್ಲ, ಬ ಭ 5 ಆಗ್ತಾವ, 5 6 ಮಾಡ್ಬೇಕು. ಅದನ್ನ ಘ ಮಹಾಪ್ರಾಣತ್ವ ಇಟ್ಕೊಂಡು 6 ಮಾಡ್ಬೇಕಷ್ಟ ಕೆಲಸ. ತಿಳಿತ? ಅದಕ್ಕೆ ಭಗ ಅನ್ನೋ ಶಬ್ದಕ್ಕ 6 ಅಂತ ಅನ್ನೋ ಅರ್ಥವನ್ನ ತಗೊಂಡ್ ಬಂದ್ರಿ ಈಗ ಅವ್ರು. ನೋಡ್ರಿ, ಕ ಕ ಘ ಗ ಘ ಪ ಪ ಏನದು ಪ ಪ ಬ ಭ. ಹ, ಅದನ್ನ ಏನದು 6 ಅಂತ ಮಾಡ್ಬೇಕು ಲೆಕ್ಕ. ಅದಕ್ಕೆ ಭ ಅಂಬೋದು 4ನೇದ್ದು ಆಗ್ತದ. ಪ ಪ ಬ ಭ 4. ಗ ಅಂಬೋದು 3 ಅಲ್ಲ, ಅದನ್ನ 2 ಮಾಡ್ಬೇಕು. 2 ಯಾಕಂದ್ರೆ ಅಕ್ಷರ ಹೇಳೋ ಕಾಲಕ್ಕೆ ಹಂಗ ಹೇಳ್ಯಾನ ಪಾಣಿನಿ. ಆ ಪಾಣಿನಿ ಹೇಳಿದ ಅಕ್ಷರದ ಲೆಕ್ಕ ತಗೊಂಡ್ರೆ ಹಂಗ ಬರ್ತದೆ. ಅದರಿಂದ 4 ಮತ್ತು 2 ಕೂಡಿದ ಎಷ್ಟಾಗ್ತದೆ? 6 ಆಗ್ತದೆ. ಅದರಿಂದ ಭಗ ಈಸ್ ಈಕ್ವಲ್ ಟು 6 ಅಂತ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ವ್ಯವಸ್ಥೆ. ಈಗ ಇಷ್ಟ ನೋಡ್ರಿ, ಭ ಅನ್ನೋದು 4, ಗ ಅನ್ನೋದು 2 ಅಂತ ಇಟ್ಕೊಂಡಿರ್ರಿ. ಮುಂದೆ ಮತ್ತೆ ಹೇಳ್ತೇನೆ ನಿಮಗೆ, ಆಯ್ತಾ? ಒಂದು ವರ್ಗದಲ್ಲಿ ಕ ಖ ಗ ಘ ಯ ಕ ಕ ಕ ಘ ಯ ಅಂತ ಇರ್ತದೆ. ಅಲ್ಲಿ ಏನಾಗ್ತದ ಅಂದ್ರೆ 2 ಅಲ್ಪ ಪ್ರಾಣಗಳು, 2 ಮಹಾಪ್ರಾಣಗಳವ. ಕ ಖ ಗ ಘ ಅಂತ 2 ಅಲ್ಪ ಪ್ರಾಣಗಳಲ್ಲಿ 2ನೇ ಅಲ್ಪ ಪ್ರಾಣ ಯಾವ್ದಂದ್ರೆ ಮೊದಲನೇದ್ದು ಕ, 2ನೇದ್ದು ಗ. 2ನೇ ಅಲ್ಪ ಪ್ರಾಣ. ಆಮೇಲೆ ಗ ಅಂಬೋದು 2ನೇ ಅಕ್ಷರ. ಪ ಪ ಬ ಭ ಅನ್ನೋಲ್ಲಿ ಭ 4ನೇ ಅಕ್ಷರ. ತಗೊಂಡ್ ಇಟ್ಕೊಂಡ್ರಿಂದ 4 + 2 ಅಂದ್ರೆ 6 ಆಗ್ಬಿಡುತ್ತೆ. ಸರಿಯಾಗಿ ಗೊತ್ತಾಯ್ತು ಇಲ್ಲಿಗ? ಭ ಗ ಅನ್ನೋದಕ್ಕೆ 6 ಅನ್ನೋದು ಹಿಂಗ ಅರ್ಥ ಮಾಡ್ಬೇಕು ಅದಕ್ಕೆ. ಸರಿ, ಮುಂದೆ ಹೋಗೋಣಂತ. ಆಮೇಲೆ ಮುಂದ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಹಂಗಾರೆ 6ಕ್ಕ ಭಗವಾನ್ ಅಂತ ಕರಿಬೇಕು. ಭಗ ಶಬ್ದ ಇದು 6ರ ಪರ್ಯಾಯ. ಏನ್ ಹೇಳಿಕ್ ಹೊರಟ್ರು? ದೇವರಲ್ಲಿ
ಸಮಗ್ರವಾದ ಐಶ್ವರ್ಯ ಇದೆ ಅಂದ್ರೆ ಪ್ರಭುತ್ವ. ವಿಚಿತ್ರ ನೋಡ್ರಿ, ಭಗವಾನ್ ಅಂತ ಶಬ್ದ ಕೇಳಿದಾಗ ದೇವರು ಅಲ್ಲ ಮತ್ತೆ ಶಬ್ದ, ಭಗವಾನ್ ಅಂತ ಕೇಳಿದಾಗ ಪೂರ್ಣವಾದ ಒಡೆತನ ಇದೆ, ಈ ಜಗತ್ತಿನ ಮೇಲೆ ಸಂಪೂರ್ಣವಾಗಿ ಒಡೆತನ ಇದೆ. ಎಲ್ಲೋ ಒಂದು ಭಾಗ ಅಲ್ಲ. ಅವ ಕರ್ನಾಟಕದ ಮಂತ್ರಿ, ನಮ್ಮಲ್ಲಿ ಇರ್ತಾರಲ್ಲ ನಾಟಕದ ಮಂತ್ರಿಗಳು ಅಂತ, ಕರ್ನಾಟಕ ಅಲ್ಲ ನಾಟಕದ ಮಂತ್ರಿಗಳು ಅಂತ ಹಿಂಗಿರ್ತಾರಲ್ಲ, ಅಂಥದ್ದಲ್ಲ. ಆಮೇಲೆ ಅವ ಆಂಧ್ರದ ಮಂತ್ರಿ, ತಮಿಳುನಾಡಿನ, ಹಿಂಗಲ್ಲ. ಸಮಗ್ರಸ್ಯ ಸಂಪೂರ್ಣವಾದ ಜಗತ್ತಿಗೆ ಅವ ಒಡೆಯನಾಗಿದ್ದಾನೆ. ವೀರ್ಯ ಅಂದ್ರೆ ಪರಾಕ್ರಮ, ಎಷ್ಟು ಸಾಮರ್ಥ್ಯ ಅದಂದ್ರೆ ಸಂಪೂರ್ಣ ಸಾಮರ್ಥ್ಯದ ಏಕದೇಶ ಸಾಮರ್ಥ್ಯ ಇಲ್ಲ. ಯಶಸ್ಸು ಸಮಗ್ರವಾದ ಯಶಸ್ಸು, ಸಮಗ್ರವಾದ ಶ್ರೀಹಿ ಅಂದ್ರೆ ಸಂಪತ್ತು, ಅಥವಾ ಶ್ರೀಹಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಭಗವಂತನ ಸೌಂದರ್ಯಕ್ಕೆ ಶ್ರೀಹಿ ಅಂತ ಕರೆದಿದ್ದಾರೆ. ಏನು ಬರ್ಕೋತೀರ ಒಂಚೂರು ಏನ್ರೆ? ಶ್ರೀಹಿ ಅಂದ್ರೆ ಸೌಂದರ್ಯ, ದೇವರ ಸೌಂದರ್ಯಕ್ಕೇನೆ ಒಂದು ಹೆಸರು, ಪ್ರತ್ಯೇಕವಾದ ಹೆಸರು ಶ್ರೀಹಿ ಅಂತ ತಿಳ್ಕೊಂಡು. ಪೂರ್ಣ ಸೌಂದರ್ಯ ದೇವರಲ್ಲಿ ಅಂದ್ರೆ ನಮ್ಮಲ್ಲೇನು ಸೌಂದರ್ಯ ಅಂತ ಒಂದು ಭ್ರಾಂತಿ ಅದ. ನಾ ಎಂಥ ಚಂದ, ಲೈನ್ ಲೈನ್ ಹತ್ತಿದ್ದು ನನಗೆ ಹಿಂದ ಅಂತಂತಿರ್ತಾರೆ. ಏನು ಅಂತ ಕೇಳ್ಬೇಡ್ರಿ, ಲೈನ್ ಹತ್ತಿದ್ದು ಕತ್ತಿಯೋ ಕುದುರೆಯೋ ಅಂತ ಆಮೇಲೆ ಕೇಳೋಣಂತೆ. ಅದಕ್ಕೆ ನಾವು ಚಂದ ಇದ್ದೀವಿ ಅಂತ ಒಂದೇ ನಮಗ್ ಭ್ರಾಂತಿ ಅದ. ಇಂಥದ್ದು ಇಲ್ಲವೇ ಇಲ್ಲ. ಸಂಪೂರ್ಣವಾದ ಐಶ್ವರ್ಯ ಸೌಂದರ್ಯ ಅವನಲ್ಲಿದೆ. ಆಮೇಲೆ ಜ್ಞಾನ ಸಂಪೂರ್ಣವಾದದ್ದು, ವೈರಾಗ್ಯ ಸಂಪೂರ್ಣವಾದ ವೈರಾಗ್ಯ ಭಗವಂತನಿಗೆ. ಅಂದ್ರೆ ಅವಂಗ್ಯಾಕೆ ವೈರಾಗ್ಯ ಬೇಕು ಅಂತಂದ್ರೆ, ವೈರಾಗ್ಯ ಅನ್ನೋದೊಂದು ಗುಣ. ಆ ಗುಣ ಭಗವಂತನಲ್ಲಿ ಇಲ್ಲದೆ ಹೋದ್ರೆ ವಾಯುದೇವರಲ್ಲಿ ವೈರಾಗ್ಯ ಎಲ್ಲಿಂದ ಬರಬೇಕು, ರುದ್ರದೇವರಲ್ಲಿ ವೈರಾಗ್ಯ ಎಲ್ಲಿಂದ ಬರಬೇಕು, ಅಲ್ಲಿರ್ಬೇಕು. ಅದರಿಂದ ಇಷ್ಟು ಋಷಿಗಳಿಗೆ, ಇಷ್ಟು ಜ್ಞಾನಿಗಳಿಗೆ ಬರುವಂತಹ ವೈರಾಗ್ಯ ಪೂರ್ಣ ಭಗವಂತನಲ್ಲಿ ಇದ್ದದರಿಂದ ಅಂತ. ಸೊ ಏನಾಯ್ತು ಈಗ ಅಂದ್ರೆ, ಯಶಸ್ಸು ಅನ್ನೋದು, ಆಮೇಲೆ ಈ ಐಶ್ವರ್ಯ ಎಂಬುದೆಲ್ಲ ಯಾರ್ದಪ್ಪ ಇದು ಅಂತ ಕೇಳಿದ್ರೆ ಭಗವಂತನ ರೂಪಗಳು ಅಂತ ಆಯ್ತು. ಭಾರಿ ವಿಚಿತ್ರ ಏನು ಅಂತ ಕೇಳಿದ್ರೆ, ಇವು ಆರು ಭಗವಂತ, ಇವು ಆರು ಉಳ್ಳವನು ಭಗವಂತ ಅಂತ ಹೇಳ್ತಿದ್ದ. ಅಂದ್ರೆ ದೇವರು ಅನ್ನೋ ಶಬ್ದಕ್ಕನ ಇವೆಲ್ಲ ಅರ್ಥವರಿ, ಭಗವಂತ ಅನ್ನೋ ಶಬ್ದಕ್ಕನ ಯಶಸ್ಸು, ಕೀರ್ತಿ, ಹಿಂಗೆಲ್ಲ ಅರ್ಥವ. ಆದ್ಮೇಲೆ ಇಲ್ಲಿ ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಬರ್ತಾನ. ಅನ್ನಾದ್ಯ ರಸಂ ಅಂತ ಶಬ್ದದ, ವೀರ್ಯ ಅನ್ನಾದ್ಯ ರಸತ್ವಂ ಅಂತ. ರಸೋ ವೈಸಹ, ರಸ ರಸ ಅಂತಂದ್ರ ಅವನ ಭಗವಂತನೇ ರಸ, ಇನ್ನು ಉಳಿದವರು ಯಾರು ರಸ ಅಲ್ಲೇ ಇಲ್ಲ. ಇನ್ನು ಮುಂದೊಂದು ಶ್ಲೋಕ, ಸುಖಾತ್ಮಕಂ ಷಡ್ಗುಣ ವಿಗ್ರಹಂ ಪರಂ ಹೃದಯ ಸ್ಥಿತಂ ಬ್ರಹ್ಮ ನಿರಂಜನಂ ಸ್ವರೂಪ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ಶ್ರಿಯಾ ಪೂರ್ಣಮಹಂ ವೀರ್ಯ ಶ್ರಿಯಾ ಪೂರ್ಣಮಹಂ ಪ್ರಪದ್ಯೆ ಅಂತ ಒಂದು ಶ್ಲೋಕ. ಎಲ್ಲೋ ಎಲ್ಲಿದ ಗೊತ್ತಿಲ್ಲ, ಇದು ಭಾಗವತದ್ದು ಅಂತ ಅನಿಸ್ತದೆ ನನಗೇನು. ಸುಖಾತ್ಮಕಂ ಸುಖ ಸ್ವರೂಪನಾದ, ಷಡ್ಗುಣ ವಿಗ್ರಹಂ ಪರಂ, ಷಡ್ಗುಣ ವಿಗ್ರಹ ಆರು ಗುಣಗಳೇ ವಿಗ್ರಹನಾದ, ಪರಂ ಸರ್ವೋತ್ತಮನಾದ, ಹೃದಯಸ್ಥಿತಂ ಹೃದಯದಲ್ಲಿರುವಂತಹ ಬ್ರಹ್ಮ ಭಗವಂತ, ನಿರಂಜನಂ ದೋಷದೂರನಾದ, ಸ್ವರೂಕ ಸ್ವರೂಕ ಅಂದ್ರೆ ಸ್ವಪ್ರಕಾಶನಾದ. ಎರಡು ಶಬ್ದಕ್ಕೆ ಅರ್ಥ ಬರ್ಕೊಳ್ರಿ. ಯಾವ ಎರಡು ಶಬ್ದಕ್ಕೆ ಅರ್ಥ? ನಿರಂಜನ ಅಂದ್ರ ದೋಷ ದೂರ, ಸ್ವರುಕ ಅಂತ ಅನ್ನೋ ಶಬ್ದಕ್ಕೆ ಏನರ್ಥಪ್ಪ ಅಂತಂದ್ರೆ ಸ್ವಪ್ರಕಾಶ ಅಂತ ಅರ್ಥ. ಬರ್ಕೊಂಡು ಇಟ್ಕೊಳ್ರಿ ಅಷ್ಟೇ. ತಿಳಿತಾ? ಬರ್ಕೊಂಡ್ರ? ಸರಿ, ಮುಂದೆ ಬರ್ರಿ, ಹೋಗೋಣ. ಆಮೇಲೆ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯಾ ಪೂರ್ಣಮಹಂ ಪ್ರಪದ್ಯೆ. ಎಂತಹ ಭಗವಂತನಿಗೆ ನಾನು ಪ್ರಪದ್ಯೆ ಅಂದ್ರೆ ಶರಣಾಗುತ್ತೇನೆ ಅಂತ ಅರ್ಥ. ಪ್ರಪದ್ಯೆ ಪ್ರಪದ್ಯೆ ಬರ್ಕೊಳ್ರಿ. ಪೂರ್ಣಂ ಅಹಂ ಶರಣಂ ಅಹಂ ಪ್ರಪದ್ಯೆ, ನಾನು ಇಂಥವರಿಗೆ ಶರಣಾಗ್ತೀನಿ. ಐಶ್ವರ್ಯದಿಂದ ಪೂರ್ಣನಾದ, ವೈರಾಗ್ಯದಿಂದ ಪೂರ್ಣನಾದ, ಯಶಸ್ಸಿನಿಂದ, ಜ್ಞಾನದಿಂದ, ವೀರ್ಯದಿಂದ, ಸಂಪತ್ತಿನಿಂದ ಪೂರ್ಣನಾದ ಭಗವಂತನನ್ನ ಶರಣು ಹೊಂತೇನೆ ಅಂತ ಹೇಳಿದ್ದಾರೆ. ಸರಿನಾ? ಇನ್ನ ಮತ್ತೆ ನೋಡ್ರಿ, ಇದಿಷ್ಟು ಎಲ್ಲಿಗೆ ಬಂತೀಗ? ಆಚಾರ್ಯರು ಯಶಃ ತೇಜಃ ಇಂದ್ರಿಯ ವೀರ್ಯ ಅನ್ನಾದ್ಯ ರಸತ್ವಂ ಅನ್ನುವುದು ಭಗವಂತನ ನಾಮ ಅಂತ ತೋರಿಸಿಕೊಟ್ರು. ಅಹಂ ತತ್ತೇಜೋ ರಶ್ಮಿ ನಾರಾಯಣಂ ಪುರುಷಂ ಅಂತ ಒಂದು ಮದವೇದ ಮಂತ್ರ. ನಾನು ಯಾವ ಭಗವಂತನ ಶರಣಾಗ್ತೀನಿ? ಸೂರ್ಯಮಂಡಲ ಅಂತರ್ಗತನಾಗಿ
ಸೂರ್ಯಮಂಡಲದಲ್ಲಿರುವ ಕಿರಣಗಳನ್ನ ಪ್ರೇರಣೆ ಮಾಡುವಂತಹ ನಾರಾಯಣನನ್ನು ಶರಣಾಗ್ತೀನಿ ಅಂತ ಮತ್ತೊಂದು ವೇದವಾಕ್ಯ. ರಶ್ಮೀತ್ ಅಹಂ ತತ್ತೇಜ ರಶ್ಮೀತ್ ನಾರಾಯಣಂ ಪುರುಷಂ. ಅಲ್ಲಿ ನೋಡ್ರಿ, ತತ್ತೇಜ ಅಂದ್ರೆ ತೇಜಸ್ವರೂಪನಾದ, ರಶ್ಮೀತ್ ರಶ್ಮೀತ್ ಅಂದ್ರೆ ರಶ್ಮಿಯನ್ನು ಪ್ರೇರಣೆಗೊಳಿಸುವ ನಾರಾಯಣಂ, ನಾರಾಯಣನ್ನು ಪುರುಷಂ ಪರಮಾತ್ಮ. ಸೂರ್ಯಮಂಡಲವನ್ನ ಉಪಾಸನ ಮಾಡೋದಲ್ಲ. ಇದನ್ನ ಯಾಕೆ ಹೇಳಿದ್ರು ಶ್ರೀಮದಾಚಾರ್ಯರು? ಏನಂತ ಇದನ್ನ ಯಾಕೆ ಹೇಳಿದ್ರು ಶ್ರೀಮದಾಚಾರ್ಯರು ಅಂತಂದ್ರ, ಸೂರ್ಯಮಂಡಲಕ್ಕೂ ಮತ್ತು ಜೇನುಗೂಡಿಗೂ ಮಧುವಿದ್ಯೆಗೂ ಸಾಮ್ಯವನ್ನ ಹೇಳಿ ಉಪಾಸನೆ ಹೇಳಿದ್ದಾರೆ. ಸರಿನಾ? ಅಲ್ಲಿ ಅಡ್ಡದಾದ ಒಂದು ತೊಲೆ ಇರ್ತದೆ, ಅದಕ್ಕೆ ಲಕ್ಷ್ಮೀದೇವಿ, ಅದು ಅಪೂಪ ಇರ್ತದೆ, ಅದಕ್ಕೆ ವಾಯುದೇವರು, ಒಳಗಿದ್ದ ಜೇನು ಅಂದ್ರೆ ಪರಮಾತ್ಮ, ಹಾಗೆ ಸೂರ್ಯಮಂಡಲ, ಅಂತರಿಕ್ಷ, ಹಿಂಗೆಲ್ಲ ಎರಡಕ್ಕೂ ಹೋಲಿಕೆ ಕೊಟ್ಟು ಕೊಟ್ಟು ಹೇಳಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಸೂರ್ಯಮಂಡಲದಲ್ಲಿ ನಾರಾಯಣ ಇದ್ದದ್ದಕ್ಕೇನೆ ಅದರ ಹೋಲಿಕೆ ಮಧುವಿದ್ಯೆಗೆ ಕೊಟ್ಟಾಗ ಸರಿ ಹೋಗ್ತದೆ. ಅಲ್ಲಿಯೂ ಭಗವಂತನೇ ಬರಬೇಕಾಗ್ತದೆ. ಒಂದು ವೇಳೆ ಸೂರ್ಯಮಂಡಲದಲ್ಲಿ ನಾರಾಯಣ ಇದ್ದಿದ್ದಿಲ್ಲ ಅಂದ್ರೆ ಅದರ ಹೋಲಿಕೆಯನ್ನು ಹೆಂಗೆ ಹೇಳೋರು ನೀವು? ಬರುವುದಿಲ್ಲ. ಆದ್ದರಿಂದ ಅಂತ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಇತಿ ಚ. ಬಹಳ ಚಂದ. ಸದಾ ಧ್ಯೇಯ, ಯಾವಾಗಲೂ ನಮ್ಮಿಂದ ಧ್ಯೇಯನೇ ಆಗಿದ್ದಾನೆ. ಏನ್ ಹಂಗಂದ್ರ, ನಾವು ಭಗವಂತನನ್ನ ಯಾವಾಗ್ಲೂ ಧ್ಯಾನ ಮಾಡಬೇಕು. ಸದಾ ಧ್ಯೇಯ ಅಂದ್ರ ಕದಾಚಿತ್ ಧ್ಯೇಯ ಅಂತಲ್ಲ, ಎಂದೋ ಒಂದ್ ದಿವ್ಸ ದೇವರ ಸ್ಮರಣೆ ಮಾಡಿಬಿಡ್ತೀವಿ ಸಾಕು ಅಂತಲ್ಲ. ಸದಾ ಧ್ಯೇಯ. ಏನ್ ಫೋನ್ ಮಾಡಿರ್ತಾರೆ ಯಾರೋ ನಮಗ, ಏನ್ ನಮ್ ನೆನಪಾತ್ ನಿಮಗ ಅಂತ ಕೇಳಿರ್ತೀವಿ, ಹೌದಿಲ್ಲ? ಇದ್ದಕ್ಕಿದ್ದಂಗೆ ಫೋನ್, ಏನ್ ಇವತ್ ನಮ್ ನೆನಪಾತ್ ನಿಮಗ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಿರ್ತಾನೆ, ದಿವಸ ನೆನೆಸ್ತಿರ್ತೀವಿ, ಇವತ್ತು ಹೇಳಿವಿ ಅಂತ ಅಂತಿರ್ತಾನ. ಸುಳ್ಳು ಹೇಳಿಕ್ಕೆ ಎಷ್ಟು ಚಂದ ಸುಳ್ಳು ಹೇಳ್ತಾನ. ಅದರಿಂದ ನಾವು ನಮ್ಮವರನ್ನ, ಸಂಬಂಧಿಕರನ್ನ ಕದಾಚಿತ್ ಕದಾಚಿತ್ ಧ್ಯೇಯ ಸ್ಮರಣೆ ಮಾಡ್ತೀವಿ. ಭಗವಂತ ಹಂಗಲ್ಲ, ಸದಾ ಧ್ಯೇಯ. ಯಾರೋ ಕೇಳಿದ್ರಂತೆ, ಏನ್ರಿ ನರಸಿಂಹಾಚಾರ್ಯ, ಕುಲಕರ್ಣಿ ನರಸಿಂಹಾಚಾರ್ಯ ಏನಂತ ಕೇಳಿದ್ರು ಪಾಂಡುರಂಗಾಚಾರ್ಯ, ಸದಾ ಯಾಕೆ ಧ್ಯೇಯ? ನಾವ್ ಯಾವಾಗ್ಲೂ ಯಾಕೆ ಅವನನ್ನ ಧ್ಯಾನ ಮಾಡಬೇಕು ಅಂತ. ಸದಾವನ್ನ ತಿರುವುಮುರು ಮಾಡಿ ಹೇಳ್ರಿ ಅಂತ ಯಾರೋ ಅಂದ್ರಂತ. ಸದಾವನ್ನ ತಿರುವುಮುರು ಮಾಡಿ ಹೇಳ್ರಿ ಅಂತ. ದಾಸನಾದದ್ದರಿಂದ ಸದಾ ಧ್ಯೇಯನಾದನಂತ. ನೀನು ದಾಸ ಅಲ್ಲಪ್ಪ. ನೀನು ದಾಸ ಅಂತಂದ ಮೇಲೆ ಮತ್ತೆ ಯಜಮಾನನನ್ನ ಯಾವಾಗಲೂ ನೆನೆಸ್ಬೇಕಲ್ವೋ? ಅದಕ್ಕೆ ಸದಾ ಧ್ಯೇಯ. ಸದಾ ಶಬ್ದವನ್ನ ಆವೃತ್ತಿ ಮಾಡಿಕೊಂಡು ದಾಸಃ ಸದಾ ಧ್ಯೇಯ. ದಾಸ ಇವನು ಸದಾ ದಾಸನಿಂದ ಅಂತ ಅರ್ಥ. ದಾಸನಿಂದ ಸದಾ ಧ್ಯೇಯನಾಗಿದ್ದಾನೆ ಈಶ. ಶಬ್ದಗಳನ್ನು ತಿರುವಾಪಟ್ಟಿ ಮಾಡಿಬಿಟ್ರೆ ಭಾರಿ ಮಜಾ ಮಜಾ ಬರ್ತದೆ. ಅದಕ್ಕೆ ಸದಾ ಧ್ಯೇಯನಾದ ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣ ಸೂರ್ಯಮಂಡಲದಾನೆ. ಸರಿ. ಇನ್ನ ನಚ ಅಚೇತನಸ್ಯ ಐಶ್ವರ್ಯಾದಿ ರೂಪತ್ವಂ ಯುಜ್ಯತೆ. ಮತ್ತೊಂದು ಆಕ್ಷೇಪ ಒಂದು. ಹೌದಾ, ನೀವೇನಂದ್ರಿ ಅಚೇತನವಾದ ಪದಾರ್ಥಗಳಿಗೆ ಯಶಃ, ತೇಜ, ಇಂದ್ರಿಯ ಇವೆಲ್ಲ ಹೇಳಿಕತ್ತೀರಿ. ತೇಜಸ್ಸು ಅಚೇತನ ಪದಾರ್ಥದಲ್ಲಿ ಇರೋದಿಲ್ವಾ? ಅದಲ್ಲ, ಬೆಂಕಿಯಲ್ಲಿ ತೇಜಸ್ಸದ ಅಲ್ಲ, ಸೂರ್ಯಮಂಡಲದಲ್ಲಿ ತೇಜಸ್ಸದ ಅಲ್ಲ, ಮಣಿಗಳಲ್ಲಿ ತೇಜಸ್ಸಿದೆಯಲ್ಲ, ವಿದ್ಯುತ್ತಿನಲ್ಲಿ ತೇಜಸ್ಸಿದೆಯಲ್ಲ. ಈ ಎಲ್ಲ ಪದಾರ್ಥಗಳು ಜಡವೇ. ನಮ್ಮ ಆಕ್ಷೇಪಕ್ಕೆ ಅವ ಪ್ರತಿ ಉತ್ತರ ಕೊಡ್ಲಿಕ್ಕೆ ತಾನ. ನೀವೇನಂದ್ರಿ ಎಲ್ಲವೂ ಭಗವಂತನಲ್ಲಿ, ಯಶಸ್ಸು ಭಗವಂತನಲ್ಲಿ, ತೇಜಸ್ಸು ಭಗವಂತ, ಇಂದ್ರಿಯ ಇರ್ಲಿ ಬೇಡ ಅಂದಿಲ್ಲ. ಜಡ ಪದಾರ್ಥಗಳಲ್ಲಿ ಇಲ್ಲ ಅಂತ ನೀವು ವಿರೋಧ ಮಾಡ್ತಿದ್ದೀರಿ, ಅದನ್ನು ಒಪ್ಪೋದಿಲ್ಲ ನಾವು. ಯಾಕೆ ಅಂದ್ರೆ ಜಡವಾದ ಪದಾರ್ಥಗಳಲ್ಲಿ ನಮಗೆ ತೇಜಸ್ಸು ಕಂಡಿದೆ ಅಂದಮೇಲೆ ಮತ್ತ ಅದ ಅಲ್ಲ ಅಂದಮೇಲೆ ನಾವು ಅದನ್ನ ಯಾಕೆ ಇಟ್ಕೋಬಾರದು? ಶ್ರೀಮದಾಚಾರ್ಯರಂದ್ರು ಒಪ್ಪೋಣಂತ. ಅಚೇತನವಾದ ಪದಾರ್ಥಗಳಿಗೆ ತೇಜಸ್ಸು ಪ್ರಕಾಶ ಕೊಡುವಿಕೆ ಅನ್ನೋದಿದ್ರೂ ಕೂಡ ಐಶ್ವರ್ಯ ಅಂತ ಅನ್ನೋದೆಲ್ಲದ ಅಂತ ಪ್ರಶ್ನೆ ಮುಂದೆ. ಐಶ್ವರ್ಯವೇ ಮೊದಲಾದ ಗುಣಗಳಿಲ್ಲ. ಅವೇನ್ ಮಾಡಿದ, ಈ 6 ಗುಣಗಳು ಭಗವಂತನಲ್ಲ ಒಂದು ಹೇಳಿಕೊತಿರೋದಿಲ್ಲೋ, ಅದರಲ್ಲಿ ಒಂದು ನಾನು ತೋರಿಸ್ತೀನಿ. ಏನಂತ? ಯಶಃ ಬೇಡ, ತೇಜ. ಯಶಃನೂ ಅದ ವಾಸ್ತವಿಕವಾಗಿ. ಯಾಕೆ ಯಶಃ ಅದ? ಹರಿಯುವಂಥ ಗಂಗಾ ನದಿ ಜಡವಾದ ನೀರು, ಗಂಗಾದೇವತೆ ಬಿಟ್ಬಿಟ್ರೆ ನೀರು, ಕಾಶಿ ಕ್ಷೇತ್ರ, ರಾಮೇಶ್ವರ ಕ್ಷೇತ್ರ, ಯಶಸ್ಸದಮ ಇಲ್ಲ ಆ ಕ್ಷೇತ್ರಕ್ಕೆ ಅದ. ಬದರಿ ಕ್ಷೇತ್ರ ಜಡ ಕ್ಷೇತ್ರ, ಕ್ಷೇತ್ರಕ್ಕೆ ಅದರ ಇಲ್ಲ ಯಶಸ್ಸು ಅದ. ಅಂದ್ಮೇಲೆ ಜಡವಾದ ಕ್ಷೇತ್ರಗಳಿಗೂ ಯಶಸ್ಸು ತೇಜಸ್ಸು ಇದ್ದಾಗ
ಬರೋದಿಲ್ಲ ಅಂತ ಹೆಂಗಂತೀರಿ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ನಜ ಅಚೇತನಸ್ಯ ಐಶ್ವರ್ಯಾದಿ ರೂಪತ್ವಂ ಯುಜ್ಯತೆ ಒಪ್ಪೋಣ ಅಂತ. ಎಸ್, ತೇಜಸ್ಸು ಅದ, ಯಶಸ್ಸು ಅದ, ಆದ್ರೆ ಐಶ್ವರ್ಯ ಅಂತ ಅನ್ನೋದು ಎಲ್ಲಿಂದ ತರ್ತಿ? ಐಶ್ವರ್ಯ ಅಂದ್ರ ಒಡೆಯತನ, ಪ್ರಭುತ್ವ. ಚೇತನದಲ್ಲಿ ಪ್ರಭುತ್ವ ಇರ್ತದ ಹೊರತಾಗಿ ಜಡದಲ್ಲಿ ಪ್ರಭುತ್ವ ಇರೋದಿಲ್ಲ. ಯಾವುದೇ ಬದಲಿ ಕ್ಷೇತ್ರ ನಮ್ಮೇಲೆ ಆಳ್ತೇನ, ನಮ್ಮೇಲೆ ಇದು ಮಾಡ್ತದ, ರಾಜ್ಯ ಶಾಸನವನ್ನು ಮಾಡ್ತದ, ರಾಮೇಶ್ವರ ಶಾಸನ ಮಾಡ್ತದ? ಇಲ್ಲ. ಯಶಸ್ಸದ, ತೇಜಸ್ಸದ, ಹೋಗ್ ಬರ್ಬೋದು, ಪಾಪ ಏನೋ ಪಾಪರ್ಯಾರು ಮಾಡ್ತದ ಅಂತ ಇಟ್ಕೊಂಡ್ರು, ಆದ್ರ ಪ್ರಭುತ್ವ ಅನ್ನೋದು ಅದಕ್ಕಿಲ್ಲ. ಆ ಪ್ರಭುತ್ವ ಅನ್ನೋದು ಭಗವಂತನಲ್ಲಿದ್ದ ಗುಣ. ಅದು ಕಲ್ಪನಾ ಬಂತ. ಆರೊಳಗ ಉಳಿದದ್ದು ಹೇಳಿದ ಮಾತ್ರಕ್ಕ ಉಳಿದ ಪದಾರ್ಥಗಳು ಮಧುವಿದ್ಯಾ ಅಂದ್ಕೊಳ್ಳಿ ಬರೋದಿಲ್ಲ. ಇದು ಒಂದರ ಮುಖ್ಯ ಅದ ಅಂತ ತಿಳ್ಕೊಂಡಿಟ್ಕೋ. ಅಲ್ರಿ, ಆ ಭಗವಂತನಲ್ಲರ ಐಶ್ವರ್ಯ ಪ್ರಭುತ್ವ ಎಲ್ಲದ ಅಂದ್ರೆ ತಗೋ ಶ್ರುತಿ. ಜ್ಞಾನಾತ್ಮಕ ಭಗವಾನ್ ಐಶ್ವರ್ಯಾತ್ಮಕೋ ಭಗವಾನ್ ಶಕ್ತ್ಯಾತ್ಮಕೋ ಭಗವಾನ್ ಇತಿ ಚ ಶ್ರುತಿ. ವೇದ ಹೇಳ್ತದ ಜ್ಞಾನ ಸ್ವರೂಪ ಭಗವಂತ, ಐಶ್ವರ್ಯ ಸ್ವರೂಪ ಭಗವಂತ, ಶಕ್ತಿ ಸ್ವರೂಪ ಭಗವಂತ. ಶಕ್ತಿಯೇ ಭಗವಂತ, ನೆನಪಿಟ್ಕೊಂಡ್ಬಿಡ್ರಿ. ಶಕ್ತಿಯೇ ಭಗವಂತ, ಜ್ಞಾನವೇ ಭಗವಂತ, ಐಶ್ವರ್ಯವೇ ಭಗವಂತ. ಇಲ್ಲಿ ಆತ್ಮಕ ಆತ್ಮಕ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ತಿಳಿತಿಲ್ಲೋ? ಅಂದ್ರ ಒಂದ್ ಪರಮಾತ್ಮನನ್ನ ಪರಿಚಯ ಮಾಡಿಸೋ ಕಾಲಕ್ಕೆ ಹೆಂಗ್ ಹೇಳ್ತದ ವೇದ ಅಂದ್ರೆ, ದೇವರಲ್ಲಿ ಶಕ್ತಿ ಅದ ಅಂತ ಹೇಳಂಗಿಲ್ಲ, ಶಕ್ತಿಯೇ ದೇವರು ಅಂತ ಹೇಳ್ಬೇಕು. ಶಕ್ತಿಯೇ ದೇವರು ವ್ಯತ್ಯಾಸದಲ್ಲಿ ಬಹಳ ಮಹತ್ವದ. ಮತ್ತೆ ಯಾಕಂದ್ರೆ ಸಿರಾ ತಗೊಳ್ಳಿಲ್ಲ ಊಟಕ್ಕೆ ಕೂತಾಗ, ಯಾರು ಸಿರಾ ತಗೊಳ್ಳಿ. ಯಾಕೆ ತಗೊಳ್ಳಿಲ್ಲ? ಅದ್ರೊಳಗೆ ಸಿಹಿ ಅದ, ಅದಕ್ಕೆ ಬೇಡ ಅಂದ್ರು. ಅವ್ರಿಗೇನೋ ಪಾಪ ಅನಾನುಕೂಲ ಇತ್ತು, ವೈದ್ಯರು ಹೇಳಿದ್ರು ತಗೋಬೇಡ್ರಿ ಅಂತ ಹೇಳಿದ್ರು. ವೈದ್ಯರ ಮಾತು ಭಕ್ತಿಯಿಂದ ಕೇಳ್ತಿದ್ರು. ದೇವರ ಮಾತು ಕೇಳದೆ ಇದ್ದಾಗ ವೈದ್ಯರ ಮಾತು ಕೇಳೋ ಪ್ರಸಂಗ ಬರ್ತದ ನಮ್ಗ. ಹೌದು, ನಾವು ದೇವ್ರು ಹೇಳಿದ ಮಾತು ಕೇಳಿದ್ರೆ ವೈದ್ಯರು ಹೇಳೋ ಮಾತು ಕೇಳೋ ಪ್ರಸಂಗ ಬರ್ತಿದ್ದಿಲ್ಲ. ನಾವು ಶಾಣ್ಯಾರ ದೇವ್ರ ಮಾತು ಬಿಟ್ವಿ, ವೈದ್ಯರ ಮಾತು ಕೇಳಿಕತ್ವಿ ಅಟ್ಟ. ಅವ್ ಬಿಟ್ಟ. ಯಾಕ? ಅದರಲ್ಲಿ ಸಕ್ರಿ ಇದೆ ಅಂತ ಶಿರಾ ಬಿಟ್ರು. ಮುಂದ ಯಾರೋ ಒಬ್ರು ತಂದು ಸಕ್ರಿನ ಹಾಕ್ಬಿಟ್ರಿ ಎಲೆಯಾಗ, ಅದನ್ನು ತಗೊಳ್ಳಿಲ್ಲ. ಅಲ್ರಿ, ಅದ್ರೊಳಗೆ ಸಕ್ರಿ ಇತ್ತು ಬಿಟ್ರಿ, ಇದೀಗ ಯಾಕೆ ಬಿಟ್ರಿ? ಇದು ಸಕ್ರಿನೇ ಅಂತ ಬಿಟ್ಟೆ ಅಂದ. ಸಕ್ರಿನೇ ಅಂದ ಅಂದ್ರೆ ಇದು ಇನ್ಯಾವುದ್ರೊಳಗೋ ಇಲ್ಲ, ಅದುವೇ ಸಕ್ರಿ, ಅದುವೇ ಸಕ್ರಿ. ಹಾಗಾದ್ರೆ ಭಗವಂತನು ಇನ್ಯಾವುದ್ರಲ್ಲೋ ಇದ್ದದ್ದಲ್ಲ, ಅವನೇ ಐಶ್ವರ್ಯ, ಅವನೇ ಸಕ್ರಿ ಡೈರೆಕ್ಟ್. ಶಿರಾದೊಳಗೆ ಸಕ್ರಿ ಅಂತ ಎರಡು ಪ್ರಯೋಗ ಇದ್ದಂಗ ಭಗವಂತನಲ್ಲಿ ಗುಣಗಳು, ಭಗವಂತನೇ ಗುಣ ಅಂತ ಪ್ರಯೋಗ. ಎರಡು ಪ್ರಯೋಗ ತಿಳಿತಿಲ್ಲ ಏನ್ ಪ್ರಯೋಗ ಅಂತ ತಿಳ್ಕೊಂಡು ಹೇಳಿ. ಸಾಮಾನ್ಯವಾಗಿ ಏನ್ ಮಾಡಿರ್ತೀವಿ, ಗುಣಪೂರ್ಣ ಅಂದಾಗ ಗುಣಗಳು ಅವನಲ್ಲಿ ಅವ ಅಂತ ಹೇಳ್ತೀವಿ. ಆದ್ರೆ ಅವಾಗ ಸಕ್ರಿ ಶಿರಾದಾಗ ಇರ್ತದೆ. ಸಕ್ರಿ ಅಂದಾಗ ಪ್ರತ್ಯೇಕ ಇಲ್ಲೇ ಇಲ್ಲ, ಅದೇ ಡೈರೆಕ್ಟ್. ಹಂಗಿದ್ದಂಗ ಅಲ್ಲಲ್ಲ, ಹಂಗ ಅಂದ್ರದ್ರೊಳಗೆ ಅದೇ ಸ್ವರೂಪ, ಸಿಹಿ ಸ್ವರೂಪ ಹಂಗಿದ್ದಂಗ. ಹಂಗ ಇಲ್ಲೇನಾಯ್ತು ಅಂದ್ರೆ ಜ್ಞಾನಾತ್ಮಕ ಭಗವಾನ್, ಐಶ್ವರ್ಯಾತ್ಮಕ ಭಗವಾನ್, ಶಕ್ತ್ಯಾತ್ಮಕ ಭಗವಾನ್. ಇನ್ನು ಇಷ್ಟೊತ್ ತನಕ ಹೇಳಿ ಮುಗಿಸಿದ ಮೇಲೆ ಈಗ ಒಂದು ಸ್ವಾರಸ್ಯ ಹೇಳ್ತಾರೆ. ಏನ್ ಸ್ವಾರಸ್ಯ ಹೇಳ್ತಾರೆ ಅಂದ್ರೆ, ಈ ವ್ಯಾಖ್ಯಾನ ಮಾಡುವಂಥವರು ಬರೀ ಸ್ವಲ್ಪ ಮನಸ್ಸಿಗೆ ಏನೇನ್ ಬರ್ತದೆ ಅದನ್ನ ವ್ಯಾಖ್ಯಾನ ಮಾಡ್ಕೋತ ಹೋಗ್ತಿರ್ತಾರೆ. ವೇದದಲ್ಲಿ ವಿಭಾಗ ಮಾಡ್ತಾರ. ವೇದದಲ್ಲಿ ವಿಭಾಗ ಮಾಡಿ ಅದ್ರೊಳಗ ಮಂತ್ರ ಭಾಗ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ. ಅವ್ರದ್ದೇನು ವಾದ ಅಂತಂದ್ರ, ಉಪನಿಷತ್ನೊಳಗ ಹೆಚ್ಚು ಕಡಿಮೆ ಹೇಳಿಕ್ ಬರ್ತದ, ಮಂತ್ರ ಭಾಗ, ಆರಣ್ಯಕ ಭಾಗದಲ್ಲಿ ಹಂಗೆ ಹೆಚ್ಚು ಕಡಿಮೆ ಹೇಳಿಕ್ ಬರುವುದಿಲ್ಲ. ಹಿಂಗ ಹಿಂಗ್ ಮಾಡೋಣ ಅಂತ. ಈಗ ಮುಂದಿನ ವಾಕ್ಯಕ್ಕೆ ಏನಂದ್ರು ವೇದೇಶ್ವರ ಬರೀತಾರೆ. ಕಿಂಚ ಚೇತನಂ ರೋಹಿತಾದಿ ರೂಪಂ ಮಧುತಯ ಏತದ್ವಿದ್ಯಾ ಪ್ರತಿಪಾದ್ಯಮಿತಿ ನ ವಕ್ತಂ. ಹೌದಿಲ್ಲೋ? ಅಚೇತನವಾದ ಕೆಂಪು ವರ್ಣಗಳು, ಅಚೇತನವಾದ ಕೆಂಪು ಬಣ್ಣ, ಅದನ್ನು ಉಪಾಸನ ಮಾಡಿದ್ರೆ ಏನು ಫಲ ಬರೋದಿಲ್ಲದಲ್ಲೋ? ಓಕೆ, ಆ ಕೆಂಪು ಬಣ್ಣ ಇದು ಚೇತನ ಅಂತ ಇಟ್ಕೋತೀವಿ. ಕೆಂಪು ಬಣ್ಣ ಚೇತನ ಅಂತ ಇಟ್ಕೋತೀವಿ ಅಂದ್ರೆ ಏನರ್ಥದಕ್ಕ ಅಂದ್ರೆ, ಆ ರಕ್ತವರ್ಣಕ್ಕೆ ಯಾರೋ ಒಬ್ಬ ಅಭಿಮಾನಿ ದೇವತಾ ಇದ್ದಾನ, ಅವನು ಉಪಾಸನ ಮಾಡಿದ್ರೆ ಈ ಫಲ ಸಿಗ್ತಾವಂತ ಒಪ್ತೀವಿ ನಾವೀಗ. ಇಷ್ಟೊತ್ತು ನೀವು ನಮ್ಗೆ ಏನ್ ತ್ರಾಸ ಕೊಟ್ರಿ? ಜಡ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯದ? ಜಡ ಹೆಂಗ್ ಉಪಾಸನ ಮಾಡ್ತೀರಿ ತ್ರಾಸ ಕೊಟ್ರು ಇಲ್ಲೋ? ನಾವು ತ್ರಾಸ ಪರಿಹಾರ ಮಾಡ್ಕೋತೀವಿ. ಏನ್ ಪರಿಹಾರ ಮಾಡ್ಕೋತೀವಿ? ರಕ್ತವರ್ಣ ಅಂದ್ರೆ ರಕ್ತವರ್ಣ ಅಭಿಮಾನಿ ಚೇತನ ಆಯ್ತಲ್ಲ. ಕೆಂಪು ವರ್ಣಕ್ಕೆ ಅಭಿಮಾನಿಯಾದ ಒಬ್ಬ ಚೇತನ ಇದ್ದಾನ, ಆ ಚೇತನನೇ ಏನ್ ಮಾಡ್ತಾನ ಅಂತಂದ್ರ ನಮಗೆ ಉಪಾಸನೆ ಮಾಡಿದ ಫಲ ಕೊಡ್ತಾನ ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರ,
ಅವಸರಕ್ಕೆ ಬಿದ್ದು ಜಡಕ್ಕೆ ಚೇತನ ಅಂತ ಮಾಡಿ ವ್ಯಾಸರ ಸೂತ್ರಕ್ಕೆ ವಿರೋಧ ಮಾಡ್ಕೊಳ್ಳಿಕತಿ ಅಂತಂತ. ಏನ್ ವ್ಯಾಸರ ಸೂತ್ರಕ್ಕೆ ವಿರೋಧ ಮಾಡಿಕತಿ? ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಓಂ ಇತಿ ಸರ್ವವೇದ ಪ್ರತಿಪಾದ್ಯತ್ವಂ ಮುಕ್ತಂ ಭಗವತಾ. ಬಹಳ ಮಹತ್ವದ್ದು. ಮಧುವಿದ್ಯೆಯಲ್ಲಿ ರಕ್ತವರ್ಣಕ್ಕೋ ಶ್ವೇತವರ್ಣಕ್ಕೋ ಕೃಷ್ಣವರ್ಣಕ್ಕೋ ಯಾವುದೋ ಒಬ್ಬ ಚೇತನ ಇದ್ದಾನೆ. ಆ ಚೇತನ ಈ ವೇದ ಪ್ರತಿಪಾದ್ಯನಾಗಿದ್ದಾನ, ವೇದ ಪ್ರತಿಪಾದ್ಯನಾದ ಆ ಚೇತನ ನಿನಗೆ ಫಲ ಕೊಡ್ತಾನ ಅಂತ ನೀ ಅನ್ನೋದಾದ್ರೆ ವ್ಯಾಸ ಸೂತ್ರ ಏನ್ ಹೇಳಿಕತ್ತದ? ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ. ಸಂಪೂರ್ಣ ವೇದಗಳಿಂದಲೂ ಪ್ರತಿಪಾದ್ಯನಾದವರು ಭಗವಂತನೊಬ್ಬನೇ. ಸರ್ವ ವೇದಾಂತ, ವೇದಾಂತ ಅಂದ್ರೆ ಏನು? ವೇದ. ವೇದಗಳ ನಿರ್ಣಯ. ವೇದಾಂತ ಅನ್ನೋ ಶಬ್ದಕ್ಕೆ ವೇದಗಳ ನಿರ್ಣಯ ಮಾಡಿದಾಗ ಬರುವ ಪ್ರತ್ಯಯ ಅಂದ್ರೆ ಜ್ಞಾನ. ಸರ್ವ ವೇದಗಳನ್ನು ನಿರ್ಣಯ ಮಾಡಿದಾಗ ಬರುವಂತಹ ಜ್ಞಾನ ಯಾವುದು? ಭಗವಂತನೊಬ್ಬನೇ. ಚೋದನಾದ್ಯ ವಿಶೇಷಾತ್, ಇದು ಅದು ಅಂತೇನಿಲ್ಲ, ಎಲ್ಲದಕ್ಕೂ ಆ ಸೂತ್ರಾರ್ಥವನ್ನು ಮತ್ತೊಂದ್ಸರ್ತಿ ಹೇಳೋಣಂತ. ಸದ್ಯಕ್ಕೆ ಸರ್ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅನ್ನುವಂತಹ ಸೂತ್ರವನ್ನು ಇಟ್ಟುಕೊಂಡು ಏನ್ ಅರ್ಥ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲ ರುಕ್ಕುಗಳು ಸರ್ವವೇದ ಪ್ರತಿಪಾದ್ಯತ್ವ ಅಂತ ಇಷ್ಟಿಟ್ಕೊಡ್ರಿ ಆ ಸೂತ್ರದ ಅರ್ಥ, ಸರ್ವವೇದ ಪ್ರತಿಪಾದ್ಯತ್ವ. ಹಾಗಾದರೆ ನಾವು ಮಧುವಿದ್ಯೆಯಲ್ಲಿ ಅಚೇತನವನ್ನ ಹೇಳಬಾರದು. ಯಾಕಂದ್ರೆ ಅಚೇತನವು ಉಪಾಸಕನಿಗೆ ಯಾವ ಫಲವನ್ನು ಕೊಡ್ಲಿಕ್ಕೆ ಶಕ್ತವಾಗಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿದಾಗ ಆತ ನಾನು ಅಚೇತನ ಅಂತ ಅನ್ನೋದಿಲ್ಲ, ಮಧುವಿದ್ಯೆಯಲ್ಲಿ ಚೇತನ ಇದ್ದಾನೆ ಅಂತ ಹೇಳ್ತೀನಿ ಅಂದಾಗ ಸರಿ, ಶ್ರೀಮದಾಚಾರ್ಯರು ಒಂದು ದಾರಿಯನ್ನ ಬೇರೆ ಹುಡುಕಿ ತೋರಿಸ್ತಾರೆ. ವೇದ ಇದು ಉಪನಿಷತ್ತು, ಇದು ಮಧುವಿದ್ಯೆಯನ್ನ ಹೇಳಲಿಕ್ಕೆ ಹೊರಟದ. ಆಮೇಲೆ ಮಧುವಿದ್ಯೆಯನ್ನ ಹೇಳಲಿಕ್ಕೆ ಹೊರಟ ಉಪನಿಷತ್ತು ಅಂದ್ಮೇಲೆ ಉಪನಿಷತ್ತು ಇದು ವೇದ ಭಾಗ. ವೇದ ಭಾಗದಲ್ಲಿ ಯಾವುದೇ ಸ್ವರ ವರ್ಣ ಪದ ಅಕ್ಷರಗಳಿದ್ರೂ ಕೂಡ ಅದರಿಂದ ಪ್ರತಿಪಾದ್ಯನಾಗಬೇಕಾದವನು ಭಗವಂತನೇ ಹೊರತಾಗಿ ಇನ್ಯಾರೋ ಅಲ್ಲ. ಅಂದ್ರೆ ಮುಖ್ಯವಾಗಿ, ಅಮುಖ್ಯವಾಗಿ ಉಳಿದವ್ರನ್ನ ಹೇಳ್ರಿ ಬೇಡ ಅಂದಿಲ್ಲ, ಅಮುಖ್ಯವಾಗಿ ಬೇರೆಯವ್ರನ್ನ ಹೇಳಿಕ್ ನಮ್ ತಕರಾರಿಲ್ಲ, ಮುಖ್ಯವಾಗಿ ಭಗವಂತನನ್ನೇ ಹೇಳಬೇಕು ಅಂದ್ಮೇಲೆ ಮುಖ್ಯವಾಗಿ ಭಗವಂತನ ಹೇಳಬೇಕು ಅಂತ ಅಂದ ಮೇಲೆ ಯಾವುದೋ ಒಬ್ಬ ಕೆಂಪು ವರ್ಣದ ಚೇತನ ಕರಿವರ್ಣಕ್ಕೆ ಚೇತನ ಅವನು ಇದನ್ನು ಫಲ ಕೊಡ್ತಾನ ಅಂತ ಹೇಳಬಾರದು. ಇಷ್ಟು ವಿಷಯ. ಸರಿ, ಮುಂದೆ ನೋಡ್ರಿ. ಸರ್ವೇದ ಪ್ರತಿಪಾದ್ಯತ್ವ ಮುಕ್ತಂ ಭಗವತಾ ಸ ಸರ್ವನಾಮ ಸ ಚ ವಿಶ್ವರೂಪ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ ಇತಿ ಚ. ಸ ಸರ್ವನಾಮ, ಆ ಭಗವಂತ ಏನಾಗ್ಯಾನ? ಸರ್ವನಾಮಗಳು ಉಳ್ಳವನಾಗ್ಯಾನ. ಸ ಚ ವಿಶ್ವರೂಪ, ಅವ ವಿಶ್ವರೂಪ. ವಿಶ್ವರೂಪ ಅಂದ್ರೆ ಕೆಂಪು ಬಣ್ಣ ಕರಿ ಬಣ್ಣ ಎಲ್ಲಾ ಬಣ್ಣಗಳು ಅವನಲ್ಲವ, ಏನ್ ಸಂದೇಹ ಇಲ್ಲ. ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ, ಮಹಾ ಐಶ್ವರ್ಯ ಸ್ವರೂಪಿಯಾದ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಲಿ ಅಂತ. ಇನ್ನು ಮಂದ ಸರ್ವೇ ವೇದ ಯತ್ಪದಮಾವನಂತಿ, ಏನಂತಾರ? ಸರ್ವೇ ವೇದ ಯತ್ಪದಮಾವನಂತಿ, ಎಲ್ಲಾ ವೇದಗಳು ಕೂಡ ಯಾವ ಭಗವಂತನ ಸ್ವರೂಪವನ್ನೇ ಹೇಳುತ್ತವೆಯೋ, ಪದ ಪದ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇಲ್ಲಿ. ಯತ್ಪದಮಾವನಂತಿ, ಗೊತ್ತಾಯ್ತಾ? ಬರ್ಕೊಂಡು ಇಟ್ಕೊಳ್ರಿ. ಪದ ಅಂದ್ರೆ ಸ್ವರೂಪ. ಎಲ್ಲ ವೇದಗಳು ಯಾವ ಭಗವಂತನ ಸ್ವರೂಪವನ್ನ ಹೇಳ್ತಾವೋ ತಾವಾಗೇತಾ ಸರ್ವಾ ರುಚಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹತಿ ಪ್ರಾಣ ಏವ. ಎಲ್ಲಾ ವೇದ ಮಂತ್ರಗಳು, ಎಲ್ಲ ವೇದಗಳು, ಎಲ್ಲ ಧ್ವನಿಗಳು ಕೂಡ ಒಬ್ಬನನ್ನೇ ಹೇಳುತ್ತವೆ. ಯಾರನ್ನ? ಪ್ರಾಣ ಪರಮಾತ್ಮನನ್ನೇ ಹೇಳುತ್ತವ. ಮತ್ತೊಂದು ವಾಕ್ಯ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಸರಿ ಆಯ್ತಾ? ವೇದದಲ್ಲಿ, ರಾಮಾಯಣದಲ್ಲಿ, ಪುರಾಣದಲ್ಲಿ, ಭಾರತದಲ್ಲಿ, ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ, ಪ್ರತಿ ಪದಗಳಲ್ಲೂ ಪುಟಪುಟಗಳಲ್ಲೂ ಕೂಡ ಭಗವಂತನನ್ನೇ ಹೇಳಲಾಗ್ತದ. ಅಂದಮೇಲೆ ಯಾವುದೋ ಒಂದು ಕೆಂಪು ಬಣ್ಣದ ದೇವತೆ ಇವೆಲ್ಲ ಹೇಳ್ಬಾರ್ದು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೈ ವಿಷ್ಣುಂ ಪರಮಮುದಾಹರಂತಿ ಇತ್ಯಾದಿಶ್ಚ, ಎಲ್ಲಾ ನಾಮಗಳು ಭಗವಂತನದ್ದೇ. ಇಷ್ಟು ಮುಗಿಸಿದ್ರು. ಇನ್ನ ಮತ್ತೊಬ್ಬ ಪುಣ್ಯಾತ್ಮ ಏನು ಅಂತಂದ್ರ, ಹಂಗಲ್ರಿ, ಮಂತ್ರ ವೇದದೊಳಗೆ ಎರಡು ಭಾಗ ಮಾಡೋದಪ್ಪ. ಮಂತ್ರ ಬ್ರಾಹ್ಮಣ ಇದರೊಳಗ ಒಂದ್ ರೀತಿಯಿಂದ ಹೇಳೋದು. ಇನ್ನ ಉಪನಿಷತ್ತುಗಳು ಬೇರೆ ಹೇಳೋದು. ಹಿಂಗ ಮಂತ್ರ ಬ್ರಾಹ್ಮಣ ರೂಪಸ್ಯ ವೇದಸ್ಯ ಅಪ್ರಾಧಾನ್ಯೇನ ಕರ್ಮಾದ್ಯ ಚೇತನ ಪರತ್ವೇಪಿ ನೋಪನಿಷತ್ಸು ಬ್ರಹ್ಮಾದ್ಯಂದುಚ್ಯತೆ ಇತ್ಯತೋಪಿ ನ ತದ್ವ್ಯಾಖ್ಯಾಯುಕ್ತ ಅಂತ ಹೇಳಿದ್ದ. ಏನ್ ಇದನ್ಯಾಕ್ ಬಂತು ಪ್ರಶ್ನೆ? ಒಂದ್ ನಿಮಿಷ, ಆಕ್ಚುಲಿ ಉಲ್ಟಾ ಆಗ್ಬೇಕಾಗಿತ್ತು. ನೋಡ್ರಿ ಅಂತಾರ, ಉಪನಿಷತ್ವಾಚ್ಚ ವಿಶೇಷತೋ ನಯತ್ಕಿಂಚಿದುಚ್ಯತೆ ಇತಿ ವಕ್ತುಂ ಯುಕ್ತಂ.
ಅಂದ್ರೆ ಕೆಲವ್ರು ಏನ್ ಮಾಡ್ಯಾರ, ಇದು ವೇದ, ಬ್ರಾಹ್ಮಣ ಮತ್ತು ಆ ಸಂಹಿತ, ಆರಣ್ಯಕ, ಬ್ರಾಹ್ಮಣ ಮತ್ತು ಉಪನಿಷತ್ತು ಅಂತ 4 ಭಾಗ ಅದ. ಉಳಿದ ಕಡೆಗೆ ಹೆಂಗ್ ಬೇಕಂಗೆ ಹೇಳಬಹುದು, ಉಪನಿಷತ್ನೊಳಗೆ ಹಂಗೆ ಹೇಳೋ ಹಂಗಿಲ್ಲ, ಉಪನಿಷತ್ನೊಳಗೆ ಪರಮಾತ್ಮನ ಅಷ್ಟೇ ಹೇಳಬೇಕು ಅಂತ ಕೆಲವರ ಅಭಿಪ್ರಾಯ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಹಂಗ ವೇದದೊಳಗ ಒಂದೊಳಗೆ ಒಂದ್ ಹೇಳೋದು, ಇನ್ನೊಂದ್ರೊಳಗೆ ಇನ್ನೊಂದು ಹೇಳೋದು ಅಂತ ಇರುವುದಿಲ್ಲ. ಎಲ್ಲ ಕಡೆಗಳಲ್ಲೂ ಒಂದೇ ವಿಷಯವನ್ನ ಹೇಳಬೇಕಾಗ್ತದ. ಅರ್ಥ ಆಯ್ತಾ ವಿಷಯ ಅಂತ ಹೇಳಿ? ಅಂದ್ರೆ ಅವ್ರೇನ್ ಮಾಡಿದ್ರು, ಭಾಗ ಮಾಡ್ಬಿಡೋದಪ್ಪ. ಮಂತ್ರದೊಳಗ ಬ್ರಾಹ್ಮಣದೊಳಗ ಏನ್ ಹೇಳ್ಕೊಳ್ರಕ್ಕ, ಉಪನಿಷತ್ನೊಳಗೆ ಮಾತ್ರ ಭಗವಂತನ ಹೇಳ್ತಾರ, ಬೇರೆ ಹೇಳಂಗಿಲ್ಲ. ಹಿಂಗೆಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ವೇದ ಅಂತಂದ ಮೇಲೆ ಅದರಲ್ಲಿ ಬರುವ ಮಂತ್ರಗಳಲ್ಲಿ ಬ್ರಾಹ್ಮಣ ಭಾಗದಲ್ಲಿ, ಆರಣ್ಯಕ ಭಾಗದಲ್ಲಿ, ಉಪನಿಷತ್ತಿನ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಭಗವಂತನನ್ನೇ ಹೇಳಬೇಕು ಅಂತ ಮುಂದಿನ ವ್ಯಾಖ್ಯಾನ. ಉಪನಿಷತ್ವಾಚ್ಯ ವಿಶೇಷತೋ ನ ಯತ್ಕಿಂಚಿತ್ ಉಚ್ಯತೆ ಇತಿ ವಕ್ತುಂ ಯುಕ್ತಂ. ಯಾಕ ಮುಂದಿನ 335ನೇ ಪುಟ. ಇತಿ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದಲ್ಲಿ ವಿಷ್ಣುರುಕ್ತ ಸರ್ವವೇದೈರ್ ಮಂತ್ರೇಶುತ ವಿಶೇಷತಃ. ಸರ್ವವೇದೈಃ ವಿಷ್ಣು ಉಕ್ತ, ಎಲ್ಲ ವೇದಗಳಿಂದಲೂ ವಿಷ್ಣುವನ್ನೇ ಹೇಳಲಾಗಿದೆ. ಮಂತ್ರೇಶು ಚ್ಯುತ, ಮಂತ್ರ ಭಾಗದಲ್ಲೂ ವಿಶೇಷವಾಗಿ ಅವನನ್ನೇ ಹೇಳ್ತಾರೆ. ಆರಣ್ಯಕ್ಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದುಚ್ಯತೆ, ಆರಣ್ಯಕ ಭಾಗದಲ್ಲೂ ಅವನನ್ನೇ ಹೇಳ್ತಾರೆ. ಕರ್ಮಾರ್ಥಂಚ ಬ್ರಾಹ್ಮಣಂ ಸ್ಯಾದ್ ಅಮುಖ್ಯಾರ್ಥ ವಿವಕ್ಷಯ. ಈಗ ಬ್ರಾಹ್ಮಣ ಭಾಗ ಏನದ ನೋಡ್ರಿ, ಅದು ಕರ್ಮವನ್ನ ಹೇಳ್ತಿರ್ತದೆ ಕೆಲವೊಂದು ಸರ್ತಿ. ಈಗ ಉದಾಹರಣೆಗೆ ಆಪೋ ಇಷ್ಟೇತಿ ಮಂತ್ರೇಣ ಮಾರ್ಜನೆ ವಿನಿಯೋಗ ಅಂತಂದ್ರಿ, ಆಪೋ ಗೆಷ್ಟ ಮಯೋಭವ ಅಂತ ನೀರು ಸಿರಿಸ್ಕೊತಿರ್ತೀರಿ. ಆ ಸಿರಿಸ್ಕೊಳ್ಳೋ ಕಾಲಕ್ಕೆ ಇದನ್ನ ಎಲ್ಲಿ ಉಪಯೋಗಿಸ್ಕೋಬೇಕು ಅಂದ್ರೆ ಮಾರ್ಜನಕ್ಕೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತ ಮಂತ್ರ. ತಿಳಿತಿಲ್ಲೋ? ಪ್ರಾಣಾಯಾಮೇ ವಿನಿಯೋಗ, ಅಘಮರ್ಷಣೆ ವಿನಿಯೋಗ ಅಂತಿರ್ತಿರ್ಲಿ ನೀವೆಲ್ಲ ಮಂತ್ರಗಳನ್ನ. ಸಂಧ್ಯಾವಂದನೆ ಮಾಡೋ ಕಾಲಕ್ಕ ಈ ಮಂತ್ರವನ್ನು ಮಾರ್ಜನಕ್ಕೆ ಉಪಯೋಗಿಸ್ಕೊಳ್ರಿ, ಈ ಮಂತ್ರವನ್ನ ಮತ್ತೆ ಅಘಮರ್ಷಣಕ್ಕೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಿರ್ತೀರಿ. ಅಲ್ಲಿ ಪ್ರಶ್ನೆ ನಮ್ದು ಏನು ಅಂದ್ರೆ, ಒಂದು ವೇಳೆ ಎಲ್ಲಾ ಮಂತ್ರಗಳು ಭಗವಂತನನ್ನೇ ಹೇಳ್ತಿದ್ರ ಭಗವಂತನಲ್ಲಿ ಉಪಯೋಗಿಸ್ಬೇಕಾಗಿತ್ತು, ಕರ್ಮದಲ್ಲಿ ಹೆಂಗ್ ಉಪಯೋಗಿಸಿದ್ರಿ? ಮಾರ್ಜನ ಅಂಬೋ ಕರ್ಮ, ಜಲಾಭಿಮಂತ್ರಣ ಅಂಬೋ ಕರ್ಮ, ಸೂರ್ಯಶ್ಚ ಪಾಮನ್ಯಶ್ಚ ಮನ್ಯಪತೆಶ್ಚ ಮನ್ಯೋಕತೆಭ್ಯಃ ಪಾಪೇಭ್ಯೋ ರಕ್ಷಂತಾಂ, ಈ ಆ ಜಲಾಭಿಮಂತ್ರಣಕ್ಕೆ ಉಪಯೋಗಿಸಿದ್ರಿ. ಹೆಂಗ ಅನ್ನೋದಕ್ಕೆ ಆಚಾರ ಅಂತಾರೆ, ಕರ್ಮಾರ್ಥಂಚ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ. ಅಮುಖ್ಯವಾದ ಅರ್ಥವನ್ನ ತಿಳಿಸಿಕೊಡುವ ಅಭಿಪ್ರಾಯದಲ್ಲಿ ಕೆಲವೊಂದ್ಸರ್ತಿ ಹೇಳ್ತದ, ಮುಖ್ಯತೋ ವಿಷ್ಣುರೇವೇಕೋ ಬ್ರಾಹ್ಮಣೇಶ್ವಪಿ ಕಥ್ಯತೆ. ಮುಖ್ಯಾರ್ಥದಲ್ಲಿ ಭಗವಂತನನ್ನೇ ಹೇಳಬೇಕು. ಸರಿ ಆಯ್ತಾ? ವೇದ ಏನ್ ಮಾಡಿದ ಅಂದ್ರೆ ಒಂದು ಶೈಲಿ ಉಪಯೋಗಿಸ್ಕೊಂಡದ. ಅನೇಕ ಪ್ರಸಂಗಗಳವ, ಹೇಳಿರ್ತೀನಿ ಮತ್ತೆ ಹೇಳಿರ್ತೀನಿ. ಏನು ಅಂತಂದ್ರೆ, ಭಗವಂತನನ್ನೇ ಹೇಳಬೇಕಾಗಿದೆ ವೇದಕ್ಕೆ. ಬರೇ ಭಗವಂತ 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 ಅಂತ ಹೇಳಿ ಕೂತ್ರಿ ಕೇಳಲಿಕ್ಕೆ ಕೂತವ್ ಸ್ವಲ್ಪ ಬೋರ್ವೆಲ್ ತೆಕ್ಕೋತ್ ಕೂಡ್ತಾನ, ಬೋರ್ ಆಗ್ತಾನ ಅಂತ. ಬೋರ್ವೆಲ್ ತೆಕ್ಕೋತ್ ಕೂಡ್ತಾನ ಅಂದ್ರೆ ಅರ್ಥ ಏನ್ರಿ? ತಲೆ ಹಾಕ್ತಾನೆ, ಪೆನ್ ತಗೊಂಡ್ ಹಿಂಗಿಂಗ್ ಅಂತಿರ್ತಾನೆ, ಹಿಂಗಿಂಗ್ ಅಂತಿರ್ತಾನ, ಬೋರ್ವೆಲ್ ತೆಗಿತಿರ್ತಾನ, ಬೋರ್ ಆಗ್ತಾನ ಅಂತ ಅರ್ಸದಕ್ಕೆ. ಹಂಗ ಬೋರ್ ಆಗಬಾರದು, ಇವನಿಗೆ ಬೋರ್ ವೆಲ್ ಆಗ್ಬೇಕು ಅನ್ನೋದಕ್ಕ ವ್ಯವಸ್ಥೆ ಏನ್ ಮಾಡ್ಬೇಕು ನೋಡು. ಈ ಮಂತ್ರನ ಸಂಧ್ಯಾ ಮಾಡೋದು ಗೊತ್ತ ಇಲ್ಲ ನಿನಗ ಅಂದ್ಬಿಟ್ರು. ಹಾ ಅಂದ್ ಸ್ವಲ್ಪ ಎಚ್ಚರ ಅದಾವ. ಸಂಧ್ಯಾ ದೇವ್ರ ಪೂಜೆ, ಶ್ರಾದ್ದ, ಯಜ್ಞ, ಹೋಮ ಅನ್ಕೊಳ್ ಸಂತೋಷ ಆತವಂಗ. ಮುಂದೇನಾಯ್ತು? ಇವೆಲ್ಲ ಯಾರ ಸಲ ಮಾಡಕ್ ಗೊತ್ತೇನು? ಆ ಭಗವಂತನ ಪ್ರೀತಿಗಾಗಿ. ಮತ್ತಂತಲ್ಲೇ ಹೆಚ್ಚಿದ ಮತ್ತೆ ತಂದ ವೇದ ಎಲ್ಲಿ ಹೆಚ್ಚು ಅಲ್ಲೇ ಹೆಚ್ಚು. ಉದ್ದ ಕೃಷ್ಣನ್ ಕಥೆ ಹೇಳ್ಕೋತ ಕೂಡ್ತಾರೆ ಅಂತ ಇಟ್ಕೊಳ್ರಿ. ಎಷ್ಟೊತ್ ಕೇಳ್ತಾರೆ ಕೃಷ್ಣನ್ ಕಥೆ, ಕೇಳಿ ಬೇಜಾರಾಗಿಸೋ. ಅವ ಭೀಮ್ ಇದ್ನಲ್ಲ ಅಂತ ಮತ್ ಭೀಮನ್ ಕಥೆ ತರೋದು. ಭೀಮನ್ ಕಥೆ ಹೇಳಿ ಕೇಳೋ ಕಾಲಕ್ಕೆ ಇಂಥ ಭೀಮ ಸಹಿತ ಯಾವ ಕೃಷ್ಣಗೆ ನಮಸ್ಕಾರ ಮಾಡ್ತಾವ, ಅಂಥ ಕೃಷ್ಣ ಎಂಥವ ಅಂತ ಮತ್ ನೀವು ತಂದ್ ಕೃಷ್ಣಗೆ ಹಚ್ಚಬೇಕು, ಬೇರೆ ದಾರಿ ಇಲ್ಲ. ಅಂದ್ಮೇಲೆ ವೇದ ಏನ್ ಮಾಡ್ತದ ಅಂದ್ರೆ ಅಮುಖ್ಯವಾಗಿ ಕರ್ಮಗಳನ್ನು ಹೇಳ್ತದ ಅಂತಂದ್ರೆ ಭಗವಂತನನ್ನು ಹೇಳಿದ ಜೊತೆಗೆ ಭಗವಂತನ ಪ್ರೀತಿಗಾಗಿ ಮಾಡುವ ಕರ್ಮಗಳನ್ನ ಹೇಳ್ತದ. ಭಗವಂತನ ಪ್ರೀತಿಗಾಗಿ ಮಾಡುವ ಕರ್ಮಗಳನ್ನು ಹೇಳುವಾಗ ಮುಖ್ಯವಾಗಿಯೂ ಭಗವಂತನ ಮಹಿಮೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿಯೂ ಹೇಳ್ತದ. ಅಂದ್ರೆ ವೇದ ಭಾಗದಲ್ಲಿ ಒಂದ್ ಹಿಂಗ ಒಂದ್ ಹಂಗ ಅಂತ ಇಲ್ವೇ ಇಲ್ತಮ್ಮ. ಮುಖ್ಯತೋ ವಿಷ್ಣುರೇವೈಕೋ ಬ್ರಾಹ್ಮಣೇಶಪಿ ಕಥ್ಯತೆ ಆರಣ್ಯಕೆ ಶ್ರುತೆ ವಿಷ್ಣುಂ ನೈವಾನ್ಯತ್ ಕಿಂಚಿದುಚ್ಯತೆ. ಆರಣ್ಯಕ ಅಂತ ಒಂದು ಭಾಗ, ಬೃಹದಾರಣ್ಯಕ ಅಂತ ಹೇಳಿದ್ವಲ್ಲ ನಾವು, ಹಂಗ ಬೃಹದಾರಣ್ಯಕದಲ್ಲೂ ಅದು ಭಗವಂತನ ಹೇಳ್ತದ. ಹೌದಾ? ನಮ್ದೊಂದು ಪ್ರಶ್ನೆ ಅದ. ಏನ್ ಪ್ರಶ್ನೆ ಅದ ಅಂದ್ರೆ, ವೇದಗಳು ಎಲ್ಲವೂ ಭಗವಂತನನ್ನೇ ಹೇಳ್ತದ ಅಂತ ಅನ್ನೋದಾದ್ರೆ ಮತ್ತು ಪ್ರಾಣದೇವರನ್ನ ವೇದ ಹೇಳ್ತದಲ್ಲ, ಮತ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅಂತ ಹೇಳುವಾಗ
ವಾಯುದೇವರಿಗೆ ಅನಂತ ವೇದ ಪ್ರತಿಪಾದ್ಯತ್ವವನ್ನು ಒಪ್ಪಿಕೊಂಡಿದ್ದಿರಲ್ಲ ಮತ್ತೆ ನೀವು ಭಗವಂತಗ ಅಂತ ಎಲ್ಲಿ ಅಂತೀರಿ ನೀವು ವಾಯುದೇವರಿಗೆ ಬಂತು ಬಂತಲ್ಲ ಬಂತಿಲ್ಲೋ ಅವಾಗ ನೀವೇನ್ ಅನ್ಬೇಕು ಅಮುಖ್ಯವಾಗಿ ಅಲ್ಲ ಮತ್ತೆ ಅಮುಖ್ಯವಾಗಿ ಹೇಳೋದಾದ್ರೆ ಒಂದು ಭಾಗ ಎರಡು ಭಾಗ ಹೇಳ್ಬೇಕ್ರಿ ಕಾಮನ್ ಸೆನ್ಸ್ ಇದ್ದವ್ರು ರಾಮಾಯಣ ಹೇಳಿಕತ್ತಿದ್ನಂತ ಒಂದು ತಾಸು ರಾಮಾಯಣ ಇತ್ತು 45 ನಿಮಿಷ ಮಹಾಭಾರತದ ಕಥೆ ಹೇಳಿದ್ನಂತ ರಾಮಾಯಣ ಯಾರು ಕೇಳಿದಂತ ಅಲ್ರಿ ರಾಮಾಯಣ ಹೇಳಿಕತ್ತೀರಿ ಹಿಂಗೆಂಗ್ ನೀವು ಮಹಾಭಾರತ ತಗೊಂಡ್ರಿ ಅಮುಖ್ಯಾರ್ಥ ಅಮುಖ್ಯಾರ್ಥನ 45 ನಿಮಿಷ ಮುಖ್ಯಾರ್ಥ ಕೇಳ್ಕೊಟ್ರಿ ಅವಕಾಶ ಅಂತ ಕೇಳಂತ ಅದಕ್ಕೆ ಟೀಕಾಕೃತ್ಪಾದರು ಸುಧಾದೊಳಗ ಒಂದ್ ಮಾತು ಹೇಳ್ಯಾರ್ರಿ ಮಾರ್ಕೆಟ್ ಒಳಗ ಸಾರ್ಥಾದಪಿ ತಸ್ಕರಾಯ ಭವ ಅಂತ ಮಾರ್ಕೆಟ್ ಒಳಗ ಮಾರೋರ್ಕಿಂತ ಕಳ್ರೆ ಜಾಸ್ತಿ ಅಂತ ತಿಳ್ಕೊಂಡು ಮಾರ್ಲಿಕ್ಕೆ ಕೂತವ್ರ 4 ಮಂದಿ ಅಂತ ಕಳ್ರ 50 ಮಂದಿ ಅಂತ ಈ ಮಾರೋರು ಹೆಂಗ್ ಮಾರ್ಬೇಕು ಹೇಳಿ ನೋಡಂತ ಅಂದ್ಮೇಲೆ ಮುಖ್ಯ ಇಲ್ಲದ ಈಗ ಎಲ್ಲೋ ವಾಯುದೇವರನ್ನ ವೇದದ ಒಂದು ಭಾಗದಲ್ಲಿ ಹೇಳಿದ್ದಿದ್ರ ಓಕೆ ಒಪ್ಪೋಣಂತ ಅನಂತ ವೇದ ಪ್ರತಿಪಾದ್ಯತ್ವವನ್ನ ನೀವು ವಾಯುದೇವರಿಗೆ ಹೇಳಿ ಅಮುಖ್ಯ ಅಂತ ಹೆಂಗಲ್ಲಿಗೆ ಬರ್ತದ ಅಂತ ಕೇಳಿ ಅದಕ್ಕೆ ಶ್ರೀಮದಾಚಾರ್ಯ ಮತ್ತೊಂದು ಅರ್ಥ ಹೇಳ್ತಾರೆ ಸೂತ್ರಾತ್ಮ ತುಚ್ಯತೆ ವಿಷ್ಣೋ ತದ್ವಿಶಿಷ್ಟತ್ವ ವಿತ್ತಯೇ ಯಾಕೆ ಹೇಳ್ತಾರ ಅಂತಂದ್ರ ಬಹಳ ಚಂದದ ವಿಷಯ ನೆನಪಿಟ್ಕೊಳ್ರಿ ಏನ್ ಮಾಡಿದ್ರು ವೇದಗಳ ಬಗ್ಗೆ ಶ್ರೀಮದಾಚಾರ್ಯರು ಕೊಡುವಂತಹ ಅದ್ಭುತವಾದ ಪರಿಕಲ್ಪನೆ ಏನಿದೆ ಅಂತಂದ್ರೆ ಸಂಪೂರ್ಣವಾದ ವೇದಗಳು ಭಗವಂತನನ್ನೇ ಹೇಳಬೇಕೆ ಹೊರತಾಗಿ ಬೇರೆದಲ್ಲ ಆ ವೇದಗಳಲ್ಲಿರುವಂತಹ ಉಪನಿಷತ್ತು ಎಂಬ ಭಾಗ ಇದ್ರೂ ಭಗವಂತನನ್ನೇ ಆರಣ್ಯಕ ಅಂತಿದ್ರು ಭಗವಂತನೇ ಬ್ರಾಹ್ಮಣ ಅಂತಿದ್ರು ಭಗವಂತನೇ ಮಂತ್ರ ಅಂತಿದ್ರು ಭಗವಂತನೇ ಅಲ್ಲಿ ಭಗವಂತನ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಹೌದು ಹಾಗಾದ್ರೆ ಸಂಧ್ಯಾ ವಂದನಾದಿ ಕರ್ಮಗಳನ್ನೆಲ್ಲ ಹೇಳ್ತದ ಯಜ್ಞಯಾಗಾದಿಗಳನ್ನು ಹೇಳ್ತದಲ್ಲ ಅಂತಂದ್ರೆ ಅವುಗಳು ಅಮುಖ್ಯವಾಗಿ ಹೇಳಲಾಗುತ್ತದೆ ಯಾಕ ಏಕದೇಶದಲ್ಲಿ ಬರ್ತದೆ ಅಲ್ಲಲ್ಲಿ ಒಂದೊಂದು ವಾಕ್ಯವ ಸಂಧ್ಯಾನ ಮಾಡು ಯಜ್ಞ ಮಾಡು ಅಂತ ಅಷ್ಟೇ ಅವ ಇಡೀ ವೇದ ತುಂಬೆಲ್ಲ ಸಂಧ್ಯಾನ ಅಂತ ಹಿಂಗ್ ವಾಕ್ಯ ಬಂದಿಲ್ಲ ಅಂದ್ಮೇಲೆ ಅಮುಖ್ಯಾರ್ಥವಾಗಿ ಉಳಿದದ್ದನ್ನು ಹೇಳಿ ಸಂತೋಷ ಆದರೆ ಅನಂತ ವೇದ ಪ್ರತಿಪಾದ್ಯತ್ವವನ್ನ ವಾಯುದೇವರಿಗೂ ಒಪ್ಪಿಕೊಂಡಿದ್ದೀರಿ ನೀವು ಅಂದ ಮೇಲೆ ವಾಯುದೇವರ ವಿಷಯದಲ್ಲಿ ಅಮುಖ್ಯಾರ್ಥ ಅಂತ ಹೇಳಿಕ್ ಬರುವುದಿಲ್ಲ 1 ಗಂಟೆ ಪಾಠದೊಳಗ 48-49 ನಿಮಿಷ ಹರಟಿ ಹೊಡೆದು 10 ನಿಮಿಷ ಪಾಠ ಹೇಳಿ ಹೆಂಗಿತ್ತಿವತ್ ಪಾಠ ಅಂತ ಕೇಳಿದ್ರೆ ಹರಟಿ ಬಹಳ ಚಂದ ಇತ್ತು ಅಂತ ಉತ್ತರ ಕೊಡ್ತಾನೆ ಏಕದೇಶನದು ಸಂಪೂರ್ಣ ದೇಶ ಅದು ಅಂದ ಮೇಲೆ ಇಲ್ಲಿ ಅಮುಖ್ಯಾರ್ಥ ಅಲ್ಲಿಗೆ ಬರೋದೇ ಇಲ್ಲ ಮುಖ್ಯವಾಗಿ ಇವತ್ತು ಪಾಠ ಆಗಲಿಲ್ಲ ಹರಟಿ ಆಯ್ತು ಅಂತ ಹೇಳ್ತಿರ್ತೀವಿ ನಾವು ಹಂಗಾದ್ರೆ ಹೆಂಗ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ಅಲ್ಲ ಅನಂತ ವೇದ ಪ್ರತಿಪಾದ್ಯತ್ವವನ್ನು ವಾಯುದೇವರಿಗೆ ಹೇಳಿ ಏತಾದೃಶ ವಾಯುದೇವರಕ್ಕಿಂತಲೂ ಉತ್ತಮನಾದವನು ಅವನು ಅಂತ ತಿಳ್ಕೊಳ್ಳೋದಕ್ಕಾಗಿ ಹೇಳಿದ್ದಾರೆ ತದ್ವಿಶಿಷ್ಟತ್ವವಿತ್ತೈ ವಾಯುದೇವರಿಗಿಂತಲೂ ವಿಶಿಷ್ಟನಾದವನು ಭಗವಂತ ಅಂತ ತಿಳಿಸ್ಬೇಕಾಗಿದೆ ಕಲ್ಪನಾವಂತ ಹೇಳಿದ್ದೇನೆ ಅಂತ ಹೇಳಿ ಸೂತ್ರಾತ್ಮಾತು ಉಚ್ಯತೆ ವಿಷ್ಣೋಃ ತದ್ವಿಶಿಷ್ಟತ್ವವಿತ್ತಯೇ ವಾಯುದೇವರಿಗೆ ಸೂತ್ರಾತ್ಮ ಅಂತ ಹೆಸರಂತ ಹೊಸ ಹೆಸರು ಅದ್ಭುತವಾದ ಹೆಸರು ಬರ್ಕೊಂಡಿಟ್ಕೊಳ್ರಿ ಸೂತ್ರಾತ್ಮ ಆಕ್ಚುಲಿ ಸೂತ್ರ ಅಂತ ಹೆಸರು ಅದ್ರ ಬದಲಿ ಸೂತ್ರಾತ್ಮ ಅಂತೂ ಕರೀತಾರೆ ಚಂದದ ಹೆಸರು ಇಡಬಹುದು ಯಾರಿಗಾರ ಮಕ್ಕಳಿಗೆ ಸೂತ್ರಾತ್ಮ ಅಂತ ಹೆಸರು ಇಡಬಹುದು ಯಾಕಂತ ಕೇಳ್ಬೇಡ್ರಿ ಆಮೇಲೆ ಮತ್ತೆ ಹೇಳ್ತೇನೆ ನೋಡ್ರಿ ಏನಾಯ್ತು ಸೂತ್ರಾತ್ಮ ತುಜ್ಯತೆ ವಿಷ್ಣೋ ತದ್ವಿಶಿಷ್ಟತ್ವವಿತ್ತಯೇ ಅವರು ಸೂತ್ರಾತ್ಮ ಅಂತ ವಾಯುದೇವರನ್ನ ಕರೀತಾರೆ ಯಾಕ ಅಂದ್ರ ತದ್ವಿಷ್ಣೋ ತದ್ವಿಶಿಷ್ಟತ್ವವಿತ್ತೈ ಅಲ್ರಿ ವಿಚಾರ ಮಾಡ್ರಿ ಒಬ್ಬ ದಾಸ ಅಂತ ಅನಿಸಿಕೊಂಡಿರುವಂತಹ ವಾಯುದೇವರೇ ಅನಂತ ಬ್ರಹ್ಮ ಅನಂತ ವಾಯುದೇವರಿರುವಾಗ ಅನಂತ ಬ್ರಹ್ಮ ಅನಂತ ಒಬ್ಬರು ವಾಯುದೇವರು ಅವರೇ ಅನಂತ ವೇದ ಪ್ರತಿಪಾದ್ಯರಾದ್ರೆ ಇನ್ನು ನಮ್ಮ ಸ್ವಾಮಿ ಎಷ್ಟು ವೇದ ಅವ್ ಏನ್ ವಿಶಿಷ್ಟ ಒಂದು ತಿಳ್ಕೊಳ್ರಿ ಅಂತ ಹಿಂಗ ಕೈಮುತ್ತೆ ತಿಳಿಸ್ಲಿಕ್ಕೆ ಅಲ್ಲಲ್ಲಿ ಹಿಂಗ ವಾಯುದೇವ್ರ ಚರಿತ್ರೆ ಹೇಳಿರ್ತಾರೆ ಅಥವಾ ಕುತ್ರಚಿತ್ ತದುಪಾಸ್ತಿಶ್ಚ ತಸ್ಯ ಅರ್ಧದ್ವತನುತ್ವತಃ ಕೆಲವು ಕಡೆಗೆ ವಾಯುದೇವರೆಂಬುವಂತಹ ಶುದ್ಧವಾದ ಪ್ರತಿಮೆಯಲ್ಲಿ ಭಗವಂತನ ಉಪಾಸನಾ ಮಾಡ್ರಿ ಅಂತ ಅಷ್ಟು ವಾಯುದೇವರ ಮಹಿಮಾ ಹೇಳಿರ್ತಾರೆ ಈಗ ದರ್ಶನಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ರಿ ಎಲ್ಲೋ ಕ್ಷೇತ್ರಕ್ಕೆ ಹೋಗಿರ್ತೀವಿ ಕ್ಷೇತ್ರದೊಳಗೆ ಅವ ದೇವ್ರ ದರ್ಶನ ಮಾಡೋ ಕಾಲಕ್ಕೆ ಪರಿಚಯ ಮಾಡಿಸ್ತಿರ್ತಾನೆ ಇದು ಇಲ್ಲೊಬ್ಬರು ಋಷಿಗಳು ತಪಸ್ಸು ಮಾಡಿದಾಗ ಆ ಭಗವಂತ ಒಲ್ದು ಬಂದ ಆ ಪ್ರತಿಮಾನ್ನ ಇಲ್ಲಿ ಅಂತ ಹಿಂಗ್ ಒಂದೊಂದೇ ಹೇಳ್ತಾ ಬರ್ತಾನೆ ಯಾಕ ಅಂದ್ರ ಇಷ್ಟು ವಿಶಿಷ್ಟವಾದ ಪ್ರತಿಮಾದ ಇಲ್ಲಿ ನೀವು ಭಗವಂತನ ಆರಾಧನೆ ಮಾಡಿದ್ರೆ ಫಲ ಸಿಗುತ್ತದೆ ನಿಮಗ ಅರ್ಥ ಆಯ್ತಾ ಇಲ್ಲಿ ಉಪಾಸನೆ ಮಾಡಿದ್ರೆ ಫಲ ಸಿಗುತ್ತದೆ ನಿಮಗ ಅಂತ ಹೇಳಲಿಕ್ಕೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಹಂಗಂತಾರ ಕುತ್ರಚಿತ್ ತದುಪಾಸ್ತಿಶ್ಚ ಕೆಲವು ಕಡೆಗೆ ಆ ಭಗವಂತನ ಉಪಾಸನೆಯನ್ನ ಮಾಡುವುದಕ್ಕೆ ಆ ಮಾತನ್ನ ಹೇಳಿದ್ದಾರೆ ತಿಳಿತಿಲ್ಲೋ ಯಾಕ ಅಂತಂದ್ರ ಉತ್ತಮ ಪ್ರತಿಮೆಯಾಗಿದೆ
ತಸ್ಯ ಅರ್ಧ್ಯರ್ಧ ತನುತ್ವತಃ ಆ ರುದ್ಧ ತನು ಗುಣವುಳ್ಳವನಾದ ಭಗವಂತನಾಗಿದ್ದಾನೆ. ಅರ್ಧ್ಯರ್ಧ ತನುತ್ವತಃ ಅಂದ್ರೆ ತಸ್ಯ ಅರ್ಧ್ಯರ್ಧ ತನು ಅಂದ್ರೆ ಆ ರುದ್ಧ ತನು ಅಂತ ಅರ್ಥ. ಪೂರ್ಣವಾದ ಪ್ರತಿಮಾ ವಾಯುದೇವರು, ಅದರಲ್ಲಿದ್ದ ಭಗವಂತನ ಉಪಾಸನ ಇನ್ನೂ ಪೂರ್ಣ ಅಂತ ತಿಳ್ಕೊಳ್ರಿ. ಇನ್ನ ತಸ್ಮಿನ್ ವಿಷ್ಣೋರುಪಾಸ್ತ್ಯರ್ಥಂ ನಾನ್ಯಥಾ ಕಿಂಚಿದ್ ಉಚ್ಯತೆ ಇತಿ ಬ್ರಹ್ಮಾಂಡೇ. ಅದ್ಭುತವಾದ ಮಾತುಗಳನ್ನ ಹೇಳಿದ್ರು ಶ್ರೀಮದಾಚಾರ್ಯರು. ಏನಾಯಿತು? ವೇದಗಳ ಬಗ್ಗೆ ಮಾಸ್ಟರಿ ಶ್ರೀಮದಾಚಾರ್ಯ, ಭಾರಿ ಮಾಸ್ಟರ್ ವೇದಗಳ ಬಗ್ಗೆ ಶ್ರೀಮದಾಚಾರ್ಯ ಹೇಳುವಾಗ ಎಂಥ ಹೊಸ ಮುಖವನ್ನ ಕೊಟ್ಟರು ವಿಚಾರ ಮಾಡಿ ನೋಡ್ರಿ. ಎಂಥ ಹೊಸ ಮುಖವನ್ನ ಕೊಟ್ರು ಅಂತ. ವೇದಗಳನ್ನು ಓದುವಾಗ ಎಲ್ಲೋ ರುದ್ರದೇವರ ಬಗ್ಗೆ ಒಂದು ಇಡೀ ಪ್ರಕರಣವೇ ರುದ್ರದೇವರ ಮಹಿಮೆಯನ್ನು ಹೇಳ್ತಾ ಹೊರಟು ಬಿಟ್ಟಿತ್ತು ಅಂದ್ರೆ ಸಕಲ ವೇದಗಳು ಭಗವಂತನ ಹೇಳ್ತಾವ ಅನ್ನೋದಕ್ಕಿದು ಬಾಧಕ ಆಗೋದಿಲ್ವೇನು? ಇಂದ್ರದೇವರ ಮಹಿಮಾ ಹೇಳ್ಕೋತ ಹೊಂಟು ಬಿಡ್ತೀವಿ. ಒಂದು 100 ಮಂತ್ರಗಳು ಇಂದ್ರದೇವರ ಮಹಿಮಾ ಹೇಳ್ಬಿಡ್ತೀಪ. ನಿಮ್ ಪ್ರತಿಜ್ಞೆ ಏನು? ಸಕಲ ವೇದಗಳು ಭಗವಂತನ ಹೇಳ್ತಾವ ಅನ್ನೋ ಪ್ರತಿಜ್ಞೆ ನಿಮ್ದು. ಮತ್ತು ಸಕಲ ವೇದಗಳು ಭಗವಂತನ ಹೇಳ್ತಾವ ಅಂತಿರುವಾಗ 100 ಮಂತ್ರಗಳಲ್ಲಿ ಇಂದ್ರದೇವರನ್ನ, 1000 ಮಂತ್ರಗಳಲ್ಲಿ ರುದ್ರದೇವರನ್ನ, ಲಕ್ಷಾವಧಿಕ ಮಂತ್ರಗಳಲ್ಲಿ ವಾಯುದೇವರನ್ನ ಹೇಳ್ತಾ ಹೊರಟು ಬಿಟ್ರೆ ಸಕಲ ವೇದಗಳು ಭಗವಂತನ ತಿಳಿಸ್ತಾವ ಅನ್ನೋ ಅರ್ಥ ಹೆಂಗ? ಅದಕ್ಕೆ ಶ್ರೀಮದಾಚಾರ್ಯ 2 ಉತ್ತರ ಕೊಟ್ರು. ಏನ್ ತಲೆ ಕೆಡಿಸ್ಕೋಬೇಡ್ರಿ. ಇಂದ್ರದೇವರ ಮಹಿಮಾ ಕೇಳ್ಕೋತ ಹೊಂಟಿರ್ತೀರಲ್ಲ, ಅವ್ರಿಗಿಂತ ಉತ್ತಮರು, ಇವ್ರಿಗಿಂತ ಉತ್ತಮರು, ಇಂಥವರು ಅಂತ ಇಂದ್ರದೇವರ ಮಹಿಮಾ ಕೇಳ್ತಾ ಇರುವಾಗ ಇಂದ್ರದೇವರ ಶರೀರ, ಇಂದ್ರದೇವರೆಂಬ ಪ್ರತಿಮಾ ಅದು ಭಗವಂತನ ಉಪಾಸನೆಗೆ ಉಳಿದವರಿಗಿಂತಲೂ ವಿಶಿಷ್ಟವಾದ ಪ್ರತಿಮಾ ಅಂತ ಅರ್ಥ ಮಾಡಿಕೊಳ್ಳ್ರಿ. ಅರ್ಥ ಆಯ್ತಾ? ಈಗ ವೇದಾರ್ಥವನ್ನು ಹೆಂಗೆ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು ಅಂತ ಹೇಳಿ 1000 ಮಂತ್ರಗಳಿಂದ ರುದ್ರದೇವರ ಮಹಿಮಾ ಹೇಳ್ಬಿಟ್ರು. ಈಗ ನಾವು ರುದ್ರದೇವರ ಗುಡಿಗೆ ಹೋದಾಗ ಓಹೋ, 1000 ಮಂತ್ರ ಪ್ರತಿಪಾದ್ಯರಾದ ರುದ್ರದೇವರು ಇಷ್ಟು ವಿಶೇಷ ಗುಣಗಳಿದ್ದಾವೆ ಅಂದ್ರೆ ಇವರಲ್ಲಿ ಭಗವಂತನಿದ್ರೆ ಅದು ಎಂಥ ಅದ್ಭುತನಾದ ಭಗವಂತ ಇರ್ಲಿಕ್ಕಿಲ್ಲ ಸ್ವಾಮಿ. ಇವರಿಗಿಂತಲೂ ಉತ್ತಮನಾದ ಭಗವಂತ ಅಂದ್ರೆ ಅವನಲ್ಲಿ ಇನ್ನೆಂತಹ ಗುಣಗಳಿವೆ. ಲಕ್ಷಾವಧಿ ಮಂತ್ರಗಳಲ್ಲಿ ಭಗವಂತ ವಾಯುದೇವರನ್ನ ಹೇಳ್ತಿದ್ರೆ ಇಷ್ಟು ಶುದ್ಧವಾದ ಪ್ರತಿಮೆ ವಾಯುದೇವರು, ಅವರಲ್ಲಿ ಭಗವಂತನಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ಒಂದ್ ರೀತಿಯಿಂದ ಹೀಗೆ ತಿಳ್ಕೊಳ್ಳಿ. ಅಥವಾ ತದುತ್ತಮತ್ವವನ್ನು ಹೇಳ್ರಿ. ರುದ್ರದೇವರ ಬಗ್ಗೆ ಹೇಳುವಾಗ ಮಹಾವಿರಕ್ತ ರುದ್ರದೇವರು, ಮಹಾವೈರಾಗ್ಯ. ರುದ್ರದೇವರ ಬಗ್ಗೆ ವೇದ ಮಂತ್ರಗಳು ಹೇಳಿದೆಯಲ್ಲಪ್ಪ, ಮಹಾವಿರಕ್ತರು ಅಂತ ತಿಳ್ಕೊಂಡು ಇವರಿಗಿಂತಲೂ ಭಗವಂತ ಉತ್ತಮ ಅಂದ್ರೆ ಅವನಲ್ಲಿದ್ದ ವೈರಾಗ್ಯ ಗುಣದ ಪ್ಯೂರಿಟಿ ಎಷ್ಟಿದೆ ಅರ್ಥ ಮಾಡ್ಕೊ. ಪ್ಯೂರಿಟಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊ. ಹೀಗೆ 2 ರೀತಿಯಿಂದ ವೇದಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಶ್ರೀಮದಾಚಾರ್ಯರು ಛಾಂದೋಗ್ಯದಲ್ಲಿ ಅದ್ಭುತವಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ನಮಗೆ. ವೇದಗಳ ಛೇದನವನ್ನ ಮಾಡಬೇಡ್ರಿ. ಒಂದು ಭಾಗದಾಗ ಅದೇ ಹೇಳಿ, ಇನ್ನೊಂದು ಭಾಗದಾಗ ಇದೇ ಹೇಳಿ, ಒಂದ್ ಕಡೆ ಕರ್ಮ ಹೇಳಿ, ಇನ್ನೊಂದ್ ಕಡೆ ಮತ್ತೊಂದು ಹೇಳಿ ಅಲ್ಲ. ಆ ಕರ್ಮಗಳನ್ನು ಹೇಳಿದ್ದು ಭಗವತ್ ಪ್ರೀತಿಯ ಉದ್ದೇಶದಿಂದ. ಸೂತ್ರಾತ್ಮ, ಯಾಕಂದ್ರೆ ಎಲ್ಲಾ ವೇದಗಳನ್ನು ಒಂದೇ ಸೂತ್ರದಲ್ಲಿ ತರ್ತಾರ ಅಂತ ತಿಳ್ಕೊಂಡು ಹೇಳಿ ವಾಯುದೇವರಿಗೆ ಸೂತ್ರಾತ್ಮ ಅಂತ ಹೆಸರದ. ತಿಳಿತಿಲ್ಲ ಈಗ? ಇನ್ ನೋಡ್ರಿ, ಹಂಗಾರ ನಾವೇನ್ ಮಾಡಿದ್ವಿ ಈಗ ಅಂದ್ರೆ ಇವತ್ತು ಪಾಠ ಓದ್ಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಏನ್ ಕಲ್ಕೊಂಡಿದ್ದೇವೆ, ಏನ್ ತಿಳ್ಕೊಂಡಿದ್ದೇವೆ ಅಂತಂದ್ರೆ ಅಚೇತನವಾದ ಪದಾರ್ಥಗಳ ಉಪಾಸನೆಯನ್ನ ಮಾಡಬಾರದು. ಅಚೇತನ ಪದಾರ್ಥಗಳ ಉಪಾಸನೆಯಿಂದ ಯಾವ ಫಲವೂ ನಿಮಗೆ ದೊರೆಯುವುದಿಲ್ಲ. ಸರಿ, ಅಚೇತನ ಪದಾರ್ಥಗಳ ಉಪಾಸನೆಯನ್ನ ಮಾಡಬಾರದು ಅಂತ ಹೇಳಿದ್ರೆ ಯಶಃ, ತೇಜಃ, ಇಂದ್ರಿಯ, ವೀರ್ಯ, ಅನ್ನಾದ್ಯರಸತ್ವಂ ಎನ್ನುವ ಪ್ರಸಿದ್ಧವಾದ ಜಡ ಪದಾರ್ಥಗಳನ್ನು ಹೇಳುವ ಶಬ್ದಗಳನ್ನ ಏನ್ ಮಾಡೋದು ಅಂದ್ರೆ ಅವೆಲ್ಲವೂ ಭಗವಂತನಲ್ಲಿಯೇ ಸಮನ್ವಯವನ್ನ ಮಾಡ್ತೇವೆ. ಹೌದು, ಎಲ್ಲಾ ಸಮನ್ವಯ ಮಾಡ್ತೀರಿ ಅನ್ನೋದು ಯಾಕ ಅಂದ್ರೆ ಅಚೇತನಗಳಲ್ಲಿ ಇಲ್ಲ ಅನ್ಲಿಕತ್ತೀರಿ. ಅಚೇತನಗಳಲ್ಲಿ ಯಶಸ್ಸದ, ಅಚೇತನಗಳಲ್ಲಿ ತೇಜಸ್ಸದ ಅಲ್ಲ ಅಂದ್ರೆ ಇರ್ಲಿ. ಅಚೇತನಗಳಲ್ಲಿ ಯಶಸ್ಸು ತೇಜಸ್ಸಿದ್ರೂ ಕೂಡ ಪ್ರಭುತ್ವ ಅಂತನ್ನುವುದು ಇಲ್ಲ. ಮತ್ತೆ ಎಲ್ಲ ಪ್ರಭುತ್ವ ಅನ್ನೋದು ಭಗವತ್ ಸ್ವರೂಪವಾಗಿದೆ. ಇನ್ನು ಒಂದು ವೇಳೆ ನೀವು ವೇದಗಳಲ್ಲಿ 2 ಭಾಗ ಮಾಡಿ ಮಂತ್ರ ಬ್ರಾಹ್ಮಣ ಏನ್ರ ಹೇಳ್ಕೋವಲ್ಲ, ಯಾಕ ಉಪನಿಷತ್ನೊಳಗೆ ಬ್ರಹ್ಮನ್ ಬಿಟ್ಟು ಬೇರೆ ಹೇಳಂಗಿಲ್ಲ, ಹಿಂಗೇನೋ ಒಂದು ಅಭಿಪ್ರಾಯದಲ್ಲಿ ತಂದು ನೀವೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ವೇದಗಳನ್ನ ಖಂಡಿಸ್ಬೇಕು, ಕತ್ತರಿಸ್ಬೇಡ್ರಿ. 2 ಭಾಗ ಮಾಡ್ಬೇಡ್ರಿ. ಶ್ರೀಮದಾಚಾರ್ಯ ಅಂತಾರೆ ವೇದವನ್ನ ಹಾಗೆ ಕತ್ತರಿಸಬಾರದು. ಸಂಪೂರ್ಣವಾದ ವೇದಗಳು ಏಕಸೂತ್ರದಲ್ಲಿ. ಏಕಸೂತ್ರತ್ವವನ್ನು ಹೆಂಗ್ ಹೇಳಬೇಕು ಅಂತ ಕೇಳಿದಾಗ ಅವ್ರದ್ದೇನು ಉಪನಿಷತ್ತಿನ ಭಾಗದಲ್ಲಿ ಬೇಕಾದ್ರೆ ಭಗವಂತನ ಹೇಳ್ಕೊಳ್ರಿ, ಮಂತ್ರ ಭಾಗದಲ್ಲಿ ಯಜ್ಞಯಾಗಗಳನ್ನು ಹೇಳ್ರಿ, ಬ್ರಾಹ್ಮಣ ಭಾಗದಲ್ಲಿ ವಿನಿಯೋಗತ್ವವನ್ನು ಹೇಳಿ, ಆರಣ್ಯಕ ಭಾಗದಲ್ಲಿ ಅರಣ್ಯದಲ್ಲಿ ಇದ್ದಾಗ ಉಪಾಸನೆ ಮಾಡುವಂತಹದ್ದು ಹೇಳಿ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ಸರ್ವಾತ್ಮನ ಇಲ್ಲ. ವೇದದಲ್ಲಿ ಏನೇನು ಭಾಗಗಳು ಬರಬಹುದು ಅಂತ ತೆಗೆದುಕೊಂಡು ಬಾ, ನಾ ಎಲ್ಲದಕ್ಕೂ ಹೊಂದಿಸಿಕೊಡ್ತೇನೆ. ಮೊದಲನೇದು ಸಂಪೂರ್ಣವಾದ ವೇದಗಳು ಭಗವಂತನನ್ನೇ ಹೇಳ್ತಕ್ಕದ್ದು ಪ್ರಮಾಣಗಳಿವೆ. ಸರಿ, ಎರಡನೇದ್ದೇನು ಅಲ್ರಿ, ಒಂದು ವೇಳೆ ಸಂಪೂರ್ಣ ವೇದಗಳು ಭಗವಂತನ ಹೇಳ್ತಾವ ಅಂತ ಹೊರಟು ಬಿಟ್ರೆ ಕರ್ಮವನ್ನ ಹೇಳುವಂತಹ ವೇದ ಭಾಗಗಳನ್ನ ಏನ್ ಮಾಡಬೇಕು, ದೇವತೆಗಳನ್ನ ಹೇಳುವಂತಹ ವೇದ ಭಾಗಗಳನ್ನ ಏನ್ ಮಾಡಬೇಕು?
ಯಾವುದು? ಸಂಧ್ಯಾವಂದನೆ ಮಾಡು, ದೇವ್ರ ಪೂಜೆ ಮಾಡು ಅಂತ ಹೇಳುವಂತಹ ಭಾಗಗಳವ. ಅವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಎಲ್ಲ ಕರ್ಮಗಳನ್ನ ಹೇಳಿದ್ದು ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡು ಅಂತ. ಅಲ್ಲೂ ಭಗವಂತನನ್ನ ಬಿಟ್ಟು ಇಲ್ವೇ ಇಲ್ಲ. ಯಾಕ? ಸಂಧ್ಯಾವಂದನೆ ಅಂತ ಅನ್ನೋದು ವಿಷ್ಣು ಪ್ರೀತಿಯ ಉದ್ದೇಶ ಅಂತ ಅದು ಲಿಂಕ್ ಆಗಿದೆ ಅಲ್ಲಿ. ಅದು ಆಧಾರ್ ಕಾರ್ಡ್ ಲಿಂಕ್ ಆದಂಗ ಭಗವತ್ ಪ್ರೀತಿ ಉದ್ದೇಶ ಅಂತ ಲಿಂಕ್ ಆದದ್ದಕ್ಕೆ ಭಗವಂತನ ಬಿಟ್ಟಿಲ್ಲೇ ಇಲ್ಲ ಅಲ್ಲಿ. ಸರಿ, ದೇವತೆಗಳನ್ನ ಹೇಳ್ತಾ ಇದೆಯಲ್ಲ ಅಂದ್ರೆ ದೇವತಾ ವಿಷಯಕ್ಕೆ ಬಂದಾಗ ಎರಡು ತದ್ವಿಶಿಷ್ಟತ್ವ. ಆ ದೇವತೆಗಳಿಗಿಂತಲೂ ಭಗವಂತ ಉತ್ತಮ ಇದ್ದಾನಂತ ತಿಳ್ಕೊ, ಅಥವಾ ಅಂಥ ಪ್ರತಿಮೆಯಲ್ಲಿ ಭಗವದ್ ಆರಾಧನೆ ಮಾಡು ಅಂತ ಹೇಳಿ ಹೊರಟಿದ್ದಾರೆ ಅಂತ ತಿಳ್ಕೊ. ಯಾಕೆ ವೇದಗಳನ್ನ ಖಂಡನ ಮಾಡ್ತಿ, ಎರಡೆರಡು ಭಾಗಗಳನ್ನ ಮಾಡ್ತಿ? ಮಾಡಬೇಡ ಅಲ್ರಿ. ಹಿಂಗ್ಯಾಕೆ ಅರ್ಥ ಮಾಡ್ತೀರಿ ನೀವು? ವೇದಗಳಿಗೆ ಏನೋ ಪ್ರಮಾಣ ಕೊಟ್ರಿ, ಎಲ್ಲ ಕೊಟ್ರಿ, ಸುಮ್ಮನೆ ಹಿಂಗೆ ಹೇಳ್ಬಿಡ್ರಿ ಅಚೇತನವಾದದ್ದು ಜಡವಾದದ್ದು ಏನೇನೋ ಹೇಳ್ಯಾರ ಅಂತ ಅನ್ಕೊಂಡ್ಬಿಡೋಣಲ್ಲ ಅಂದ್ರೆ ಅದಕ್ಕೆ ಕೃಷ್ಣ ಮುಂದಿನ ವಾಕ್ಯ ಭಾಗವತದ್ದು. ಕೃಷ್ಣ ಉದ್ಧವನಿಗೆ ಏಕಾದಶ ಸ್ಕಂದಲ್ಲಿ ಉಪದೇಶ ಮಾಡುವಾಗ ಒಂದ್ ಮಾತಂತಾನ, ಯಸ್ಯಾಂ ನ ಮೇ ಪಾವನ ಮಂಗ ಕರ್ಮಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೈಧಿತ ಕರ್ಮ ವಾಸ್ಯಾದ್ ವಂದ್ಯಾಂ ಗಿರಂ ತಾಂ ಬಿಭ್ರಯಾನ್ನ ಧೀರಾಗ. ಉದ್ಧವ, ಎಂಥ ಹರಟಿ ಕೇಳ್ಬೇಡ, ನೆನಪಿಟ್ಟುಕೋ. ಎಂಥ ಪುರಾಣಗಳನ್ನ ಕೇಳ್ಬೇಡ, ಎಂಥ ಗ್ರಂಥಗಳನ್ನ ಕೇಳ್ಬೇಡ. ಯಸ್ಯಾಂ, ಯಾವ ಗ್ರಂಥಗಳಲ್ಲಿ ಕೃತಿಗಳಲ್ಲಿ, ಮೇ ನನ್ನ, ಪಾವನಂ ಕರ್ಮ, ಅತ್ಯಂತ ಪವಿತ್ರವಾದ ಕರ್ಮಗಳ ಬಗ್ಗೆ ಉಲ್ಲೇಖ ಇಲ್ಲವೇ ಇಲ್ಲವೋ ಅಂಥ ಪುರಾಣ, ಅಂಥ ಕಥೆ, ಅಂಥ ಹಾಡು, ಅಂಥ ಹರಟಿ ಕೇಳ್ಬೇಡ ಕೇಳ್ಬೇಡ ಕೇಳ್ಬೇಡ. ತಿಳಿತಾ? ಯಸ್ಯಾಂ, ಯಾವ ಕೃತಿ, ಸ್ತ್ರೀಲಿಂಗ ಶಬ್ದ, ಯಾವ ಗ್ರಂಥಗಳಲ್ಲಿ, ಯಾವ ಮಾತಿನಲ್ಲಿ ನ ಇಲ್ಲ, ಮೇ ನನ್ನ, ಪಾವನಂ ಪವಿತ್ರವಾದ. ಅಂಗ ಅಂತನ್ನೋದು ಅದು ಸಂಬೋಧನಾರಿ. ಅದು ಅಂಗ ಅನ್ನೋದು ಬಾಜು ಕಂಗಾರಕ್ಷಂತಿ ಬರ್ಬೇಕದು. ಅಂಗದ ಬಾಜು ಕಂಗಾರಕ್ಷಂತಿ ಇರ್ಬೇಕು. ಕೂಸೆ ಅಂತ ಅರ್ಥ. ಅಂಗ ಅಪ್ಪ, ನಮ್ಮ ಹುಡುಗರಿಗೆ ಮಾತಾಡ್ತಿರ್ತೀವಲ್ಲ ಅಪ್ಪ ಅಂತಿರ್ತೀವಿಲ್ಲ ನಾವು. ಹಂಗ ಉದ್ಧವನಿಗೆ ಕೃಷ್ಣ, ಅಪ್ಪ ನೋಡು, ಪಾವನಂ ಕರ್ಮ ಯಸ್ಯಾಮ್ನ, ಯಾವ ಮಾತಿನಲ್ಲಿ ನನ್ನ ಪವಿತ್ರವಾದ ಕರ್ಮಗಳ ದಾಖಲೆ ಇಲ್ಲ, ಉಲ್ಲೇಖವಿಲ್ಲ, ಶಬ್ದವಿಲ್ಲ. ಏನಪ್ಪಾ ನಿನ್ನ ಪವಿತ್ರವಾದ ಕರ್ಮ? ಸ್ಥಿತಿ ಉದ್ಭವ ತ್ರಾಣ ನಿರೋಧಮಸ್ಯ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನಗಳನ್ನು ಮಾಡುವ ಲೀಲಾವತಾರೈಧಿತ ಕರ್ಮ. ಭಗವಂತನು ಲೀಲೆಯಿಂದ ಅವತಾರವನ್ನ ಮಾಡಿ ಏನ್ರಿ ತೋರಿಸಿರುವಂತಹ ಕರ್ಮಗಳು. ರಾಮಾವತಾರ, ಕೃಷ್ಣಾವತಾರ, ಮತ್ತೊಂದವತಾರ, ಮುಗುದೊಂದವತಾರ. ತಿಳಿದಿಲ್ಲೋ? ಅದಕ್ಕೆ ವೇದೇಶ ತೀರ್ಥರು ಬರೀತಾರೆ, ಈ ಶಬ್ದಕ್ಕೆ ಬಹಳ ಚಂದದ. ಲೀಲಾವತಾರೇಧಿತ ಕರ್ಮವಾ ಅಂದ್ರೆ ಕೃಷ್ಣಾದ್ಯವತಾರೇ ಕೃತಂ ಕಂಸ ಹನನಾದಿ ರೂಪಂಚ ಯಸ್ಯಾಂ ನ ಪ್ರತಿಪಾದ್ಯಂ. ಲೀಲಾವತಾರೈಧಿತ ಕರ್ಮ ಅಂದ್ರ ರಾಮನಾಗಿ ರಾವಣ ಸಂಹಾರ ಮಾಡಿದ, ಕೃಷ್ಣನಾಗಿ ಕಂಸ ಸಂಹಾರ ಮಾಡಿದ. ಇಂಥ ಕಥೆಗಳು ಇದ್ದಿದ್ದಿಲ್ಲ ಅಂದ್ರೆ ಆ ಒಣ ಹರಟೆಗಳನ್ನ ಕೇಳಲೇಬೇಡ ಒಣ ಹರಟೆಗಳನ್ನು. ವಂದ್ಯಾಂ ಗಿರಂ ತಾಂ ಬಿಭ್ರಯಾನ್ನ ಧೀರ. ಯಾಕಂತ ಉದ್ಧವ ಕೇಳ್ತಾರೆ. ಯಾಕಂದ್ರ ಅಂಥ ಮಾತು ಅಂದ್ರ ಮರಿ ಹಾಕಲಾರದ ಆಕಳಿದ್ದಂಗ, ಅಂಥ ಮಾತು ಅಂದ್ರೆ ಹಡಿಯಲಾರದ ಹೆಣ್ಣಿದ್ದಂಗ. ವಂದ್ಯಾಂ ಗಿರಂ ತಾಂ ಬಿಭ್ರಯಾನ್ನ ಧೀರ. ಯಾಕಂದ್ರೆ ಏನೂ ಫಲ ಬರಂಗಿಲ್ಲ. ಎಷ್ಟು ಸಿನಿಮಾ ನೋಡ್ತಿ, ಎಷ್ಟು ನಾಟಕ ನೋಡ್ತಿ, ನೋಡಿ 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 ಏನ್ ಫಲ ಬಂತು ನಿನಗೆ ಅಂತ ಕೇಳಿದ್ರೆ, ಇನ್ನೊಬ್ಬರನ್ನ ಕೊಲೆ ಮಾಡಬೇಕು, ಇನ್ನೊಬ್ಬರನ್ನ ತಲೆ ಬಡಿಬೇಕು, ಇನ್ನೊಬ್ಬರ ರೊಕ್ಕ ಕಿತ್ಕೋಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತ ಬುದ್ಧಿವಂತೆ ಹೊರತಾಗಿ ಇನ್ನೇನು ಬರ್ಲಿಲ್ಲ, ಏನು ಬರ್ಲಿಲ್ಲ. ಪುರಾಣ ಕೇಳಿದಿ ದುಷ್ಟಂಗ್ ಇರಬಾರ್ದು. ರಾವಣಾದಿವತ್ ನ ವರ್ತವ್ಯಂ ರಾಮಾದಿವತ್ ವರ್ತಿತವ್ಯಂ. ಎಷ್ಟೇ ಕಷ್ಟ ಆದ್ರೂ ನಾವು ರಾಮನಂತೆ ಬದುಕಬೇಕೆ ಹೊರತಾಗಿ ರಾವಣನಂತೆ ಇರಬಾರ್ದು ಅಂತ ಬುದ್ಧಿ ಬಂತು. ಇದು ಬೇರೆ ಕಡೆಯಿಂದ ಬರೋದಿಲ್ಲ. ಅಂದ ಮೇಲೆ ಲೀಲಾವತಾರೈಧಿತ ಕರ್ಮವಾಸ್ಯ ವಂದ್ಯಾಂ ಗಿರಂ ತಾಂ ಬಿಭ್ರಯಾಣವೀರ. ನೋಡ್ರಿ, ಮತ್ತೊಂದು ಮಾತು ಹೇಳ್ತಾನೆ ಅಲ್ಲೇ ಕೃಷ್ಣ. ವಿತ್ತಂ ತು ಅತೀರ್ಥೀಕೃತಂ ಅಂಗ ವಾಚಂ ಹೀನಾಂ ಮಯ ರಕ್ಷತಿ ದುಃಖ ದುಃಖಿ. ಯಾವ ವ್ಯಕ್ತಿ ಅತೀರ್ಥೀಕೃತಂ ವಿತ್ತಂ, ದುಡ್ಡನ್ನ ತೀರ್ಥೀಕರಣ ಮಾಡದೇ ಇದ್ರೆ, ಅಂಥ ದುಡ್ಡು ಕಾಯ್ಕೋತಿದ್ದ ಅಂದ್ರೆ ಅವನಂಥ ದುಃಖಿ ಮತ್ತೊಬ್ಬ ಇಲ್ಲ ಜಗತ್ನೊಳಗೆ. ಏನು ತೀರ್ಥೀಕರಣ ಅಂದ್ರೆ ಏನು ಅಂದ್ರೆ ಸತ್ಪಾತ್ರರಲ್ಲಿ ಪ್ರದಾನವನ್ನ ತೀರ್ಥೀಕರಣ ಅಂತ ಕರೀತಾರ. ಅದಕ್ಕೆ ಏನ್ ಕರೀತಾರ? ತೀರ್ಥೀಕೃತಂ ಅಂದ್ರೆ ಬರ್ಕೊಳ್ರಿ. ವಿತ್ತಂ ತು ಅತೀರ್ಥೀಕೃತಂ ಅದಲ್ಲಿ, ಅದಕ್ಕೆ ಮೊದಲು ತೀರ್ಥೀಕೃತ ಅಂತ ಬರ್ಕೊಂಡು ಸತ್ಪಾತ್ರೆ ಪ್ರದಾನಂ ಅಂತ ಬರ್ಕೊಳ್ರಿ. ಸತ್ಪಾತ್ರರಲ್ಲಿ ಕೊಟ್ಟದ್ದು ತೀರ್ಥೀಕೃತ ಅಂತ. ಇದಕ್ಕೆ ಪ್ಲಸ್ ಹಚ್ಚಿದ್ರೆ ನೋ ತೀರ್ಥೀಕೃತ. ಯಾವ ವ್ಯಕ್ತಿ ಸತ್ಪಾತ್ರರಲ್ಲಿ ದಾನವನ್ನ ಮಾಡಿಲ್ಲ ಅವನು ಮತ್ತು ಹೀನಾಂ ವಾಚಾಂ ಮಯಾ ರಕ್ಷತಿ ದುಃಖ ದುಃಖಿ. ಎಲ್ಲಿ ಭಗವಂತನ ಮಾತುಗಳಿಲ್ಲ ಅಂಥ ಮಾತನ್ನ ಕೇಳ್ತಾನೋ ಇಬ್ರು ಸಮಾನ ದುಃಖಿಗಳು. ಇಬ್ರು ಸಮಾನ ದುಃಖಿಗಳು. ಇವನು ಅಳ್ಕೋತ್ ಕೂತಿದ್ನಂತ, ಅವನು ಅಳ್ಕೋತ್ ಕೂತಿದ್ನಂತ.
ಗೊತ್ತಾತಿಲ್ರಿ ಅಂತ ಹೇಳಿ. ಇವನು ಅಳ್ಳಿಕತ್ತಿದ್ನಂತ, ಅವನು ಅಳ್ಳಿಕತ್ತಿದ್ನಂತ. ಯಾಕ ಅಂತ ಕೇಳಿನಂತ. ಅದಕ್ಕೆ ಅಕ್ಕ ಓಡಿ ಹೋದ ಗಂಡನ ಸುದ್ದಿ ಹೇಳಿಲ್ಲ, ತಂಗಿ ಬಿಟ್ಟು ಹೋದ ಗಂಡನ ಸುದ್ದಿ ಹೇಳಿಲ್ಲ ಅಂತ. ನಮ್ಮಲ್ಲಿ ಒಂದು ಗಾದಿ ಮಾತದ, ಏನದ ಅಂತಂದ್ರ ಅಕ್ಕ ಓಡಿ ಹೋದ ಗಂಡನ ಸುದ್ದಿಯನ್ನು ಹೇಳಿ ಅಟ್ಲಂತ. ತಂಗಿ ಕೇಳಿಲ್ಲ, ನಿಂದೇನು ಅಂತ. ಬಿಟ್ಟು ಹೋದ ಗಂಡ ಅಂತ. ಎರಡು ಒಂದೇ ಅಲ್ವೇನೆ ಅಂತ ಕೇಳಿದಂತ. ಹಂಗ ಸಂಪತ್ತಿದೆ, ಅದನ್ನ ಸತ್ಪಾತ್ರರಲ್ಲಿ ವಿನಿಯೋಗ ಮಾಡಿಲ್ಲ, ಅವನೆಷ್ಟು ದುಃಖಕ್ಕೆ ಕಾರಣ ಆಗ್ತಾನೋ ಹಾಗೆ ಭಗವಂತನ ಚರಿತೆಗಳನ್ನ ಕೇಳದೆ ಇರುವಂತಹ ವ್ಯಕ್ತಿಯು ಅಷ್ಟೇ ದುಃಖಕ್ಕೆ ಕಾರಣ. ಎಷ್ಟು ಚಂದ ಹೇಳಿದ್ದಾರೆ ನೋಡ್ರಿ, ಎಷ್ಟು ಚಂದ ಹೇಳಿದ್ದಾರೆ. ಇದು ಕೃಷ್ಣ ಹೇಳಿದ ಮಾತು. ಅಂದ ಮೇಲೆ ನಾವೇನ್ ಮಾಡ್ಬೇಕು, ಸಮಗ್ರ ವೇದಗಳನ್ನು ಭಗವತ್ಪರವಾಗಿಸಬೇಕೆ ಹೊರತಾಗಿ ಬೇರೆಯದಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.